ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃತಂ ಭಜೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕಮಲ ದೂರೀಕರಣೆ. ಅದ್ಯ ರುದ್ರನ್ ಚಮಕ ಅರ್ಥವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ನಾವು ಚಮಕದ ವಿವರಣೆಯನ್ನು ಪ್ರಾರಂಭ ಮಾಡಿದ್ದೇವೆ. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿದರು, ಪುಣ್ಯವನ್ನು ಗಳಿಸಿ ಪುಣ್ಯದಿಂದ ನನ್ನ ಅನುಗ್ರಹವಾಗ್ತದೆ, ನೀವು ಸಾಧನೆ ಮಾಡಲಿಕ್ಕಾಗ್ತದೆ. ಅದಕ್ಕೋಸ್ಕರ ಸಾಕಷ್ಟು ಪುಣ್ಯ ಕಾರ್ಯ ಮಾಡಿರಿ ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮ ಶಾಸ್ತ್ರದಲ್ಲಿ ನಮಗೆ ಉಪದೇಶ ಮಾಡಿದ್ದಾನೆ. ಹಾಗಾದರೆ ಪುಣ್ಯ ಅಂದ್ರೇನು? ಅನೇಕ ಸಲ ಕೇಳಿದ್ದೀರಿ, ಮತ್ತೆ ನೆನಪು ಮಾಡಿಕೊಡ್ತಾನೆ. ಪರೋಪಕಾರ ಪುಣ್ಯಾಯ. ಪರೋಪಕಾರ ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು. ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕಾಗಿದ್ದರೆ ನಾನು ಮೊದಲು ನಿಶ್ಚಿಂತನಾಗಿರಬೇಕಲ್ಲ. ನಾನು ನಿಶ್ಚಿಂತನಾಗಿ ನನಗೆ ಬೇಕಾದ್ದೆಲ್ಲ ಸಿಕ್ಕಿದರೆ ನಾನು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತೇನೆ. ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಸಾಮರ್ಥ್ಯನೂ ಬೇಕಲ್ಲ. ಒಬ್ಬ ಮನುಷ್ಯ ಪರಿಪೂರ್ಣನಾಗಿರಬೇಕಾಗಿದ್ದರೆ, ಒಬ್ಬ ಮನುಷ್ಯ ಭಗವತ್ ಪ್ರಾಪ್ತಿಯ ಸಾಧನೆಯನ್ನು ಮಾಡಬೇಕಾಗಿದ್ದರೆ ಏನೇನು ಅನುಕೂಲತೆಗಳು ಬೇಕು, ಆ ಎಲ್ಲ ಅನುಕೂಲತೆಗಳನ್ನು ಚಮಕದಲ್ಲಿ ವಿವರಣೆ ಮಾಡಿದ್ದಾರೆ. ಚಮಕದ ಮೊದಲನೇ ಅನುವಾಕದಲ್ಲಿ 36 ತರಹದ ಬೇಡಿಕೆಗಳು ಇವೆ. ಎಷ್ಟೋ ಸಲ ಪ್ರಶ್ನೆ ಬರ್ತದೆ, ಶಾಸ್ತ್ರ ಪರಸ್ಪರ ವಿರುದ್ಧ ಮಾತನ್ನು ಯಾಕೆ ಹೇಳ್ತದೆ ಅಂತ. ವಿರುದ್ಧ ಮಾತು ಎಲ್ಲಿ ಬಂತು? ಈಗ ಎಲ್ಲಿಂದ ಬಂತು? ಹೌದು, ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿಷ್ಕಾಮ ಕರ್ಮ ಮಾಡು ಅಂತ ತಿಳ್ಕೊಂಡಂತೆ. ಇಲ್ಲಿ ಚಮಕದಲ್ಲಿ ಅದು ಬೇಕು ಇದು ಬೇಕು ಅಂತ ಬರೀ ಬೇಡಿಕೆಗಳಿವೆ. ಪರಮಾತ್ಮನ ಉಪದೇಶಕ್ಕೂ ಇದಕ್ಕೂ ವಿರುದ್ಧವಾಯ್ತಲ್ವೇ? ಒಂದೇ ಶಾಸ್ತ್ರ ಪರಸ್ಪರ ವಿರುದ್ಧ ಮಾತುಗಳನ್ನು ಏಕೆ ಹೇಳ್ತದೆ? ಹಾಗಲ್ಲ. ಒಬ್ಬ ಪರಿಪೂರ್ಣ ಮನುಷ್ಯನಲ್ಲಿ ಏನೇನು ವಿಶಿಷ್ಟತೆಗಳಿರಬೇಕು ಅದನ್ನು ಕೊಡುವವನು ನೀನು ಪರಮಾತ್ಮ. ಆದರೆ ಆ ವಿಶಿಷ್ಟತೆಗಳ ದುರುಪಯೋಗಕ್ಕೋಸ್ಕರ ಅಲ್ಲ, ಅದನ್ನು ಪರೋಪಕಾರಕ್ಕೋಸ್ಕರ. ಪರೋಪಕಾರಕ್ಕೋಸ್ಕರ ನನಗೆ ಸಿರಿವಂತಿಕೆ ಕೊಡುವಂತೆ ಕೊಡು ಕೇಳಬಹುದು. ಯಾಕೆ? ಇಲ್ಲಿ ಸ್ವಾರ್ಥ ಇಲ್ಲ, ನಿಷ್ಕಾಮನೆ ಇದೆ. ಪೂರ್ತಿ ನಿಷ್ಕಾಮನಾಗಲಿಕ್ಕೂ ಸಾಧ್ಯವೂ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ ಜ್ಞಾನ, ಇಚ್ಛಾ ಮತ್ತು ಕ್ರಿಯಾ ಇದು ಚೇತನನ ಗುಣಧರ್ಮ. ಇಚ್ಛಾನೇ ನಮ್ಮ ಸತ್ತೋಯ್ತು ಅಂತಂದರೆ, ನಮ್ಮಲ್ಲಿ ಒಂದು ಮತ ಇದೆ, ಅದಕ್ಕೆ ಜೈನ ಮತ ಅಂತ ಕರೀತಾರೆ. ಜೈನ ಮತದಲ್ಲಿ ಹೇಳ್ತಾರೆ, ಉಪವಾಸ ಮಾಡಿ 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 ಇಷ್ಟು ಅಶಕ್ತ ಆಗಿಬಿಡಿ, ನೀವು ಜೀವನದಲ್ಲಿ ನಿಮಗೆ ಇಚ್ಛಾನೇ ಹೊರಟೋಗ್ಬೇಕು. ಅದನ್ನು ನಮ್ಮ ಶಾಸ್ತ್ರ ಹೇಳೋದಿಲ್ಲ. ಅದಕ್ಕೋಸ್ಕರವೇ ಭೀಮಸೇನ ಕಾಮ ಬೇಕು ಅಂತ ಹೇಳ್ತಾನೆ.
ನಿಮಗೆ ಭೀಮಸೇನನ ಚರಿತ್ರೆಯಲ್ಲಿ ಈ ವಿಚಾರ ಮುಂದೆ ವಿಸ್ತಾರವಾಗಿ ಬರ್ತದೆ. ಆದರೂ ಒಂದು ಸಂದರ್ಭ ಹೇಳ್ತೇನೆ. ಪಾಂಡವರು ಗೆದ್ದು ರಾಜ್ಯ ಪ್ರಾರಂಭ ಮಾಡಿದರು. ದಿನಾಲು ರಾಜ್ಯಸಭೆಯಲ್ಲಿ ರಾಜ್ಯದಲ್ಲೆಲ್ಲ ಸಮೃದ್ಧಿ ಇತ್ತು, ತಕರಾರುಗಳೇ ಇರಲಿಲ್ಲ. ಹೀಗಾಗಿ ದಿನಾಲು ಒಂದೊಂದು ತತ್ವದ ಬಗ್ಗೆ ಚರ್ಚೆ ನಡೆಸಿದರು. ಒಂದು ಸಲ ನಾರದರು ಬಂದಾಗ ಒಂದು ಚರ್ಚೆ ಪ್ರಾರಂಭವಾಯಿತು. ಏನು ಚರ್ಚೆ ಪ್ರಾರಂಭವಾಯಿತು? ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಧರ್ಮರಾಜ ಹೇಳ್ದ ಧರ್ಮ ಶ್ರೇಷ್ಠ ಅಂತ ತಿಳ್ಕೊಂಡಂತಾರೆ. ಅರ್ಜುನ ಹೇಳ್ದ ಧರ್ಮ ಮಾಡಬೇಕಾದ್ರೂ ಕೂಡ ಹಣ ಬೇಕು, ಅದರಿಂದ ಅರ್ಥ ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳ್ದ. ಇನ್ನು ವಸಿಷ್ಠಾದ ಋಷಿಗಳು ನಾರದರು ಮೋಕ್ಷ ಶ್ರೇಷ್ಠ ಅಂತ ಹೇಳಿದರು. ಭೀಮಸೇನದೇವರು ಹೇಳಿದರು ಇಲ್ಲ, ಕಾಮ ಶ್ರೇಷ್ಠ. ಧರ್ಮ, ಅರ್ಥ, ಕಾಮ, ಕಾಮ ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳ್ದ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಭೀಮಸೇನ ಈಗ ಕೇಳ್ತಾನೆ. ಭೀಮಸೇನ ಅಂದ, ಜನರಿಗೊಂದು ತಪ್ಪು ಕಲ್ಪನೆ ಇದೆ, ಕಾಮ ಅಂದಾಕ್ಷಣಕ್ಕೇನೆ ಅಶ್ಲೀಲತೆ ಕೆಟ್ಟದ್ದು ಅಂತ ತಗೊಂಡು. ಹಾಗ ಕಾಮ ಅಂದರೆ ಇಚ್ಛೆ ಒಳ್ಳೆಯದು ಆಗಿರ್ಬೋದಲ್ಲ, ಕೆಟ್ಟದ್ದೇ ಆಗಿರ್ಬೇಕಂತ ನಿಯಮ ಇದೆಯಾ? ಒಳ್ಳೆಯ ಇಚ್ಛೆಯನ್ನು ಮಾಡಬೇಕು. ನನಗೆ ಆರೋಗ್ಯ ಬೇಕು, ನನಗೆ ಸಾಮರ್ಥ್ಯ ಬೇಕು, ನನಗೆ ಬುದ್ಧಿ ಬೇಕು, ನನಗೆ ಪರಮಾತ್ಮನ ಬಗ್ಗೆ ಚಿಂತನೆ ಸಾಮರ್ಥ್ಯ ಬೇಕು, ದೀರ್ಘಾಯುಷ್ಯ ಬೇಕು, ಇವೆಲ್ಲ ಒಳ್ಳೆಯ ಇಚ್ಛೆಗಳೇ. ಅಷ್ಟೇ ಅಲ್ಲ, ನೀವು ಧರ್ಮ, ಅರ್ಥ, ಮೋಕ್ಷ ಶ್ರೇಷ್ಠ ಅಂತ ಹೇಳಿದ್ರಿ, ಅದು ಧರ್ಮ ಮಾಡಬೇಕು ಅಂತ ಇಚ್ಛೆ ಬೇಡೇನು? ಧರ್ಮ ಮಾಡೋ ಇಚ್ಛೆ ಇದ್ರೇ ಧರ್ಮ ಆಗ್ತಲ್ಲೇನು? ಅರ್ಥ ಪಡೆಯಬೇಕು ಅಂತ ಇಚ್ಛೆ ಇದ್ರೇ ಅರ್ಥ ಸಿಗ್ತದೆ. ಮೋಕ್ಷ ಪಡೆಯಬೇಕು ಅಂತ ಇಚ್ಛೆ ಬೇಡೇನು? ಆದ್ದರಿಂದಾಗಿ ಸದಿಚ್ಛಾ, ಆ ಸದಿಚ್ಛಾ ಕೊಡ್ತಕ್ಕಂಥವನು ಪರಮಾತ್ಮ. ಪರಮಾತ್ಮ ಎಲ್ಲವನ್ನೂ ಕೊಡ್ತಕ್ಕಂಥವನು ನೀನೇ. ಆದ್ದರಿಂದ ನಿನಗೆ ನಾನು ಬೇಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಬೇಡ್ತಾ ಇದ್ದಾರೆ. ನಿನ್ನಿನ ದಿವಸ 16 ಬೇಡಿಕೆಗಳ ಬಗ್ಗೆ ನಾವು ವಿವರಣೆಯನ್ನು ಮಾಡಿದ್ದೇವೆ. ಸಾಕಷ್ಟು ಶ್ರೋತೃಗಳು ಕೇಳಿದ್ದೀರಿ. ಆದರೆ ಏನಪ್ಪ ಇವೆಲ್ಲ ಏನು ಎಲ್ಲಿ ಸಿಗ್ತದೆ ಅನ್ಬೇಡಿ. ಬೇಡಿ ಪರಮಾತ್ಮನ ಕಲ್ಪವೃಕ್ಷ. ನಾವು ಸದಾಚರಣಶೀಲರಾಗಿದ್ದುಕೊಂಡು ದೇವರು ಹೇಳದಂತೆ ಇದ್ದುಕೊಂಡು ಬೇಡಿದರೆ ಪರಮಾತ್ಮ ಎಲ್ಲವನ್ನೂ ಕೊಡ್ತಾನೆ. ಅದಕ್ಕೋಸ್ಕರವೇ ಹಿಂದಿಯಲ್ಲಿ ಹೇಳ್ತಾರಲ್ಲ, ಭಗವಾನ್ ದೇಂಗೆ ತು ಛಪ್ಪರ ಪಾಡ್ಕರ್ಕೆ ದೇಂಗೆ ಅಂತ ತಿಳ್ಕೊಂಡಂತೇಳಿ. ಹಾಗೆ ಪರಮಾತ್ಮ ಕೊಡ್ತಾನೆ. ನಿನ್ನ ನಾವು ಅಸುಶ್ಚಮೆ ಅಲ್ಲಿಯವರೆಗೂ ವಿಚಾರ ಮಾಡಿದ್ದೆವು. ಹೌದು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ನಮ್ಮ ಶರೀರದಲ್ಲಿದ್ದು ಎಲ್ಲ ರೀತಿಯಾಗಿರ್ತಕ್ಕಂತಹ ಆರೋಗ್ಯ ನಮಗೆ ಬೇಕು. ಆ ಕೆಲಸವನ್ನು ಪ್ರಾಣಾಪಾನ ವ್ಯಾನ ಉದಾನ ಸಮಾನವರು ಮಾಡ್ತಾರೆ. ಆದರೆ ಅವರ ಅನುಗ್ರಹ ಆಗಬೇಕಾಗಿದ್ದರೆ ಪರಮಾತ್ಮನ ಇಚ್ಛೆ ಬೇಕು. ಅದಕ್ಕೆ ರಾಮಚಂದ್ರ ಈ ರೀತಿಯಾದಂಥ ಅನುಕೂಲತೆ ನಮಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸುಶ್ಚಮೆ. ಇದರ ನಂತರ ಕೇಳ್ತಾ ಇದ್ದಾರೆ ಚಿತ್ತಂಚಮೆ. ನನಗೆ ಚಿತ್ತವನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾರೆ. ಚಿತ್ತ ಅಂತ ತಿಳ್ಕೊಂಡಂತಂದರೆ ಏನರ್ಥ? ಮುಂದೆ ಮನಶ್ಚಮೆ ಅಂತ ಅನ್ನೋದು ಕೇಳ್ತಾರೆ. ಚಿತ್ತಂಚಮೆ ಆದಮೇಲೆ 2 ಬಿಟ್ಟು 3 ಮತ್ತೆ 4ನೇದು 20ನೇದ್ದು ಮನಶ್ಚಮೆ ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾರೆ.
ನಮ್ಮಲ್ಲಿ ನಮ್ಮ ಮನಃಶಾಸ್ತ್ರ ಇದೆ, ಸೈಕಾಲಜಿ ಭಾಳ ಸೂಕ್ಷ್ಮವಾಗಿದೆ. ಮನಸ್ಸು, ಚಿತ್ತ ಮತ್ತು ಚೇತಸ್ ಅಂತ ತಿಳ್ಕೊಂಡಂಥೇಳಿ ಅವುಗಳ ಬೇಡಿಕೆಯನ್ನು ಇಲ್ಲಿ ವಿಶ್ವಾಮಿತ್ರರು ಇಟ್ಟಿದ್ದಾರೆ. ಮನ ಅಂತಿಕೊಂಡಂತಂದ್ರೇನು? ಇಂದ್ರಿಯಗಳ ಮುಖಾಂತರ ಇಂದ್ರಿಯಗಳು ಮತ್ತು ವಸ್ತುಗಳ ಸಂಬಂಧ, ಅದಕ್ಕೆ ಇಂದ್ರಿಯ ಅರ್ಥ ಸಂಬಂಧ ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಆಗ ಆ ಒಂದು ವಸ್ತುವನ್ನು ನೋಡಿದರೆ ಆನಂದ ಆಗ್ತದೆ, ಅಥವಾ ಆ ವಸ್ತುವನ್ನು ನೋಡಿದರೆ ದುಃಖ ಆಗ್ತದೆ, ಆ ವಸ್ತುವನ್ನು ನೋಡಿದರೆ ಪೀಡೆ ಆಗ್ತದೆ, ಆ ವಸ್ತುವನ್ನು ನೋಡಿದರೆ ಬೇಕು ಅಂತ ಅನ್ನಿಸ್ತದೆ. ಹೀಗೆ ಅನೇಕ ರೀತಿಯಾದಂಥ ಒಬ್ಬ ವ್ಯಕ್ತಿಯನ್ನು ನೋಡಿದಾಗಲೂ ಈ ರೀತಿಯಾಗಿ ಭಾವನೆಗಳು ಬೇರೆ ಬೇರೆ ಬೇರೆ. ಈ ರೀತಿಯಾಗಿ ಇಂದ್ರಿಯಗಳ ಮುಖಾಂತರ, ಜ್ಞಾನೇಂದ್ರಿಯಗಳ ಮುಖಾಂತರ ಸಂಪರ್ಕ ಬಂದಾಗ ಏನು ಸುಖ ದುಃಖಗಳ ಅನುಭವ ಬರುತ್ತದೆ, ಇದನ್ನು ರಿಸೀವ್ ಮಾಡತಕ್ಕಂತಹ ನಮ್ಮ ಅಂತಃಕರಣ ಅಂತಿಕೊಂಡಂತೇನಿದೆ, ಇದಕ್ಕೆ ಅಂತಃಕರಣ ವೃತ್ತಿ ಅಂತ ಕರೀತಾರೆ, ಇದಕ್ಕೆ ಮನಸ್ಸು ಅಂತ ತಿಳ್ಕೊಂಡಂತ ಹೇಳಿ ಸರ್. ಆದರೆ ನಮ್ಮ ಮನಸ್ಸು ಇಷ್ಟನ್ನೇ ಸ್ವೀಕಾರ ಮಾಡೋದಿಲ್ಲ. ನಮ್ಮ ಮನಸ್ಸು ಏನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ ವಿಚಾರ ಮಾಡ್ತದೆ, ಇದು ಸರಿಯೋ ತಪ್ಪು ಅಂತ ತಿಳ್ಕೊಂಡಂತೆ. ಈಗ ಸದ್ಯಕ್ಕೆ ನನಗೆ ಡಯಾಬಿಟೀಸ್ ಇದೆ. ನನ್ನ ಪ್ರೀತಿಯ ಮಗಳು ಅಪ್ಪ ನೀವು ತಿನ್ನಲಿಕ್ಕೆ ಬೇಕು ಅಂತ ತಿಳ್ಕೊಂಡಂಥೇಳಿ ಗುಲಾಬ್ ಜಾಮ್ ಮಾಡಿಕೊಟ್ಟಿದ್ದಾಳೆ, ಜಿಲೇಬಿ ಮಾಡಿಕೊಟ್ಟಿದ್ದಾಳೆ, ಬೇಸನ್ ಲಾಡು ಇದೆ, ಆನಂತರ ಶಾವಿಗೆ ಪಾಯಸ ಇದೆ. ಆಗ ಕೊಟ್ಟಿದ್ದಾಳೆ ಅಂತ ತಿನ್ನಬೇಕೇನು? ಇಲ್ಲ, ಮನಸ್ಸು ವಿಚಾರ ಮಾಡಬೇಕು. ಆಗ ಚಿತ್ತ ವಿಚಾರ ಮಾಡ್ತದೆ, ಏನು ಅಂತ ತಿಳ್ಕೊಂಡಂತಂದರೆ ಇದು ಸರಿಯೋ ತಪ್ಪು. ಅವಳು ಪ್ರೀತಿಗೆ ಮರ್ಯಾದೆಗೂ ಒಂದೊಂದು ಚಮಚ ತೆಗೆದುಕೊಳ್ಬೋದು. ಅದು ಕೊಟ್ಟಿದ್ದಾಳೆ ಅಂತ ಎಲ್ಲವನ್ನು ತಿಂದರೆ ಮುಂದೆ ಹಾನಿ ಆಗ್ತದೆ, ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ ಅಂತಕ್ಕಂತಹ ಏನು ಒಂದು ಅನುಸಂಧಾನ ಅಂತಿಕೊಂಡು ನಾವು ಇದರ ಕೂಡ ಪರಮಾತ್ಮ ಹೃದಯದಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಿ, ಆವಾಗ ಈ ಕೆಲಸ ಮಾಡೋದು ಮನಸ್ಸಲ್ಲ, ಇದು ಚಿತ್ತ ಮಾಡ್ತದೆ. ಅನುಸಂಧಾನಾತ್ಮಿಕ ಅಂತಃಕರಣ ಪ್ರವೃತ್ತಿ ಅಂತ ತಿಳ್ಕೊಂಡಂತೆ ಇದಕ್ಕೆ ಕರೀತಾರೆ. ಇದಲ್ಲದೆ ಇನ್ನು ಚೇತಸ್ ಅಂತಿದೆ, ಇನ್ನು ಅದಕ್ಕಿಂತಲೂ ಅಂತರವಾಗಿರ್ತಕ್ಕಂಥ ಮನಸ್ಸು. ಅವರು ನಮಗೆ ಅತ್ಯಂತ ಆನಂದ ಆಗಿರ್ತದೆ. ಸದ್ವಿಚಾರ ಬಿಟ್ಟು ಬೇರೆ ಯಾವ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ. ಗಾಬರಿ ಇಲ್ಲ, ದುಃಖ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇದೆ, ಮನಸ್ಸಿನ ಪರಿಸ್ಥಿತಿ ಇದೆ, ಅದಕ್ಕೆ ಚೇತಸ್ ಅಂತ ಕರೀತಾರೆ. ಮನ, ಚಿತ್ತ, ಚೇತಸ್. ಭಾಗವತದಲ್ಲಿ ಇದರ ಬಗ್ಗೆ ವಿವರಣೆ ಬಂದಿದೆ. ಯತ್ಯತ್ ಸ್ವಚ್ಛ ಗುಣಂ ಸ್ವಚ್ಛಂ ಸ್ವಾಂತಂ ಭಗವತಃ ಪದಂ ಯದಾಹುರ್ ವಾಸುದೇವಾಖ್ಯಂ ಚಿತ್ತಂ ತತ್ ಮಹದಾತ್ಮಕಂ. ಸ್ವಚ್ಛತ್ವಂ ಚ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ಪ್ರವೃತ್ತಿ ಲಕ್ಷಣಂ ಪ್ರೋಕ್ತಂ ಯಥಾಪಾಂ ಪ್ರಕೃತಿ ಪರ. ಸ್ವಚ್ಛವಾಗಿದ್ದುಕೊಂಡು ಪರಮಾತ್ಮನಲ್ಲಿ ಯಾವಾಗ ಮನಸ್ಸು ಏಕಾಗ್ರವಾಗ್ತದೆ, ವಾಸುದೇವನಲ್ಲಿ ನಮ್ಮ ಮನಸ್ಸು ಯಾವಾಗ ಏಕಾಗ್ರವಾಗ್ತದೆ, ಆ ಪರಮಾತ್ಮನ ಮಹಿಮೆಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತೇವೆ. ಈ ವಾಸುದೇವ, ಇವನು ವಸುದೇವನ ಮಗನಾಗಿದ್ದರೂ ಕೂಡ ವಾಸುದೇವನಾಗಿದ್ದಾನೆ, ಅಥವಾ ಮೂಲ ರೂಪದಲ್ಲಿ ನಮ್ಮೆಲ್ಲರಿಗೂ ಆಶ್ರಯದಾತನಾದ್ದರಿಂದ ವಾಸುದೇವನಾಗಿದ್ದಾನೆ. ಹೀಗೆಲ್ಲ ಭಗವಂತನ ಬಗ್ಗೆ ವಿಚಾರ ಮಾಡ್ತಾ ಆನಂದ ಅನುಭವಿಸ್ತೀವಲ್ಲ, ಇದು ಚಿತ್ತದ ಗುಣ. ಇನ್ನು ಶಾಂತವಾಗಿ ಸುಖವನ್ನು ಅನುಭವಿಸುತ್ತಾ ಆ ಆನಂದದಿಂದ ಏನು ಕೆಲವು ಅಭಿವ್ಯಕ್ತಿ ನಮಗಾಗ್ತದೆ, ಆನಂದ ಆದ ಕ್ಷಣಕ್ಕೇನೆ ಹಾ ಅಂತ ಒದರುತ್ತೇವೆ,
ಆನಂದ ಆದ ಕ್ಷಣಕ್ಕೇನು ಹಾಡು ಹಾಡ್ಲಿಕ್ಕೆ ಚಾಲೂ ಮಾಡ್ತೇವೆ. ನಮ್ಮ ಹುಡುಗರು ಭಾಳ ಬಿಸಿಲಿನಿಂದ ಹೊರಗಿಂದ ಬರ್ತಾರೆ, ಬಾತ್ರೂಮ್ಗೆ ಹೋಗಿ ಶವರ್ ಹಚ್ಕೊಂಡು ನಿಂತ್ಕೊಂಡು ಆ ಕ್ಷಣಕ್ಕೇನೆ ಹಾಡುಗಳು ಚಾಲೂ ಆಗ್ತದೆ. ಅದಕ್ಕೆ ಬಾತ್ರೂಮ್ ಸಂಗೀತ ಅಂತ ಕರೀತಾರೆ. ಅದು ಆನಂದದ ಅಭಿವ್ಯಕ್ತಿ. ಇದು ಚೇತಸ್ಸಿನ ಗುಣ. ಇನ್ನು ವಸ್ತುವಿನ ಬಂದ ಬಾರ್ತಕ್ಕಂಥ ಸಾಮಾನ್ಯ ಅನುಭವಗಳು ಅಂತೇನಿವೆ, ಇದು ಮನಸ್ಸಿನ ಗುಣ. ಅದಕ್ಕೆ ಇಲ್ಲಿ ವಿಶ್ವಾಮಿತ್ರ ರಾಮಚಂದ್ರನ ಕೇಳ್ತಾರೆ, ಪರಮಾತ್ಮ ನನಗೆ ಚಿತ್ತವನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ. ಅಂದೇನು? ನಿನ್ನನ್ನು ಧ್ಯಾನ ಮಾಡುವ, ನಿನ್ನ ಬಗ್ಗೆ ವಿಚಾರ ಮಾಡುವ, ನಿನ್ನ ಬಗ್ಗೆ ಅನುಸಂಧಾನ ಮಾಡುವ, ನಿನ್ನ ಬಗ್ಗೆ ತಿಳಿದುಕೊಳ್ಳುವ, ನಿನ್ನ ಚಿಂತನೆ ಮಾಡ್ತಾ ಆನಂದ ಪಡುವ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಂತನ ಸಾಮರ್ಥ್ಯವನ್ನು ಕೊಡು. ಅನುಸಂಧಾನಾತ್ಮಕ ಅಂತಃಕರಣ ಪ್ರವೃತ್ತಿ ಅಂತ ತಿಳ್ಕೊಂಡು ಅಂತೇಳಿ ಕೋಶ ಚಿತ್ತಕ್ಕೆ ಕರೆದಿದೆ. ಅದನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾರೆ. ಅಥವಾ ಚಿತ್ತ ಅಂದರೆ ಏಕಾಗ್ರತೆ. ಪರಮಾತ್ಮನ ಚಿಂತನೆಯಲ್ಲಿದ್ದಾಗ ಉಳಿದು ಯಾವುದೂ ನೆನಪಿಗೆ ಬರೋದಿಲ್ಲ. ಎಷ್ಟೋ ಸಲ ನೀವು ನೋಡಿದ್ದೀರಿ, ವಿಷಯದ ವಿವರಣೆ ಮಾಡ್ತಾ ಇರುವಾಗ ಮನಸ್ಸನ್ನು ಆ ವಿಷಯದ ಕಡೆಗೆ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಮೈ ಬಗ್ಗೆ ಇದ್ದಾಗ 1 ಗಂಟೆ ಆದದ್ದು ಗೊತ್ತಾಗೋದಿಲ್ಲ. 1/4 ಗಂಟೆ, 1 ಗಂಟೆ 20 ನಿಮಿಷ ಹೀಗೂ ಆಗ್ತದೆ. ಮೊದಲು ಈ ರೀತಿಯಾಗಿ ಆಗುವಾಗ ನಾನು ಒಬ್ಬರನ್ನು ಕುಡಿಸಿದ್ದೇನೆ. 1 ಗಂಟೆ ಆದ ಕ್ಷಣಕ್ಕೇನೆ ಅವರು ಎದ್ದು ನಿಂತ್ಕೊಂಡು ಕೈ ಮಾಡ್ತಾರೆ. ಈಗ ಆಗ ನನಗೆ ಗೊತ್ತಾಗ್ತೇನೆ ಮೇಲೆ ಮುಗಿಸ್ಬೇಕು ಅಂತ ತಿಳ್ಕೊಂಡಂತೆ. ಯಾಕೆಂತಂದರೆ ಪರಮಾತ್ಮನ ಚಿಂತನೆಯಲ್ಲಿದ್ದ ಏಕಾಗ್ರತೆ ಬಂದಾಗ ಹೊರಗಿನ ಜಗತ್ತಿನ ಪರಿವೆ ಇರೋದಿಲ್ಲ. ಅಂತಹ ಜಗತ್ಪರಿವೆ ಬಿಟ್ಟು ನಿನ್ನ ಚಿಂತನೆ ಮಾಡುವ ಸಾಮರ್ಥ್ಯವನ್ನು ಕೊಡು ಶ್ರೀಹರಿಯೇ ಅಂತ ತಿಳ್ಕೊಂಡು ಅಂತ ಹೇಳಿ ರಾಮಚಂದ್ರನಿಗೆ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ಚಿತ್ತಂಚಮೇ ಅಧೀತಂಚಮೇ. ರಾಮ ಬಿಲ್ಲು ಬಾಣ ಹಿಡಿದುಕೊಂಡಿದ್ದಾನೆ. ಬದಿಯಲ್ಲಿ ಲಕ್ಷ್ಮಣ ಇದ್ದಾನೆ, ಈ ಕಡೆಯಲ್ಲಿ ಸೀತಾದೇವಿ ಇದ್ದಾಳೆ, ಹನುಮಂತ ಎದುರು ಕೂತ್ಕೊಂಡಿದ್ದಾನೆ. ಈ ರಾಮ ಎಷ್ಟು ಸುಂದರನಾಗಿದ್ದಾನೆ. ಇಷ್ಟೇ ಅಲ್ಲ, ರಾಮನ ಅವತಾರ ಪೂರ್ವದಲ್ಲಿ ದಶರಥ ಮಾಡಿದ ಎಲ್ಲ ಯಜ್ಞಗಳು, ಮಾಡಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ತಪಸ್ಸುಗಳು, ರಾಮನ ಬಾಲಲೀಲೆ, ರಾಮನ ಗುರುಕುಲದ ಲೀಲೆ, ರಾಮನದ ವಿವಾಹಾಂತರ ಇರತಕ್ಕಂಥ ಸ್ಥಿತಿ, ಆನಂತರ ವನವಾಸ, ಇದೆಲ್ಲ ನೆನಪಿಗೆ ಬರಬೇಕಾಗಿತ್ತು ಅಂತಂದರೆ ಸಂಪೂರ್ಣ ರಾಮಾಯಣ ಓದೋದು ಬೇಡವೆ? ಸಂಪೂರ್ಣ ಮಹಾಭಾರತ ಕೃಷ್ಣನ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದರೆ ಭಾಗವತ ಮಹಾಭಾರತ ಓದೋದು ಅಥವಾ ಶ್ರವಣ ಮಾಡೋದಾದರೂ ಬೇಡವೆ? ಕೆಲವರಿಗೆ ಅವಕಾಶವೇ ಸಿಗೋದಿಲ್ಲ ಪಾಪ. ಬಂದು ಹೇಳ್ತಾರೆ, ಆಚಾರ್ಯ ನಮ್ಮಲ್ಲಿ ಯಾರು ಹೇಳೋರಿಲ್ಲ ಅಂತ ತಿಳ್ಕೊಂಡಂತೇಳಿ. ನಿಮ್ಮ ಪ್ರವಚನ ಕೇಳ್ತೇವೆ, ಎಷ್ಟೋ ಪ್ರಶ್ನೆ ಬರ್ತದೆ, ನಿಮ್ಮನ್ನು ಕಾಟಿಸೋದು ಮನಸ್ಸಾಗೋದಿಲ್ಲ. ಆದರೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನಮ್ಮಲ್ಲಿ ಯಾರಂತವ್ರು ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ದುಃಖ ಪಡೋರು ಇದ್ದಾರೆ. ಆದರೆ ಎಲ್ಲವೂ ಇದ್ದು ಕೇಳದೇ ಇದ್ದವರು ಇದ್ದಾರೆ. ಅದಕ್ಕೋಸ್ಕರ ಅಧ್ಯಯನ ಬೇಕು. ಅದರಿಂದಾಗಿ ವಿಶ್ವಾಮಿತ್ರರು ರಾಮಚಂದ್ರನ ಕೇಳ್ತಾರೆ, ಅಧೀತಂಚಮೇ. ಅಧೀತ ಅಂತ ತಿಳ್ಕೊಂಡಂತಂದರೆ ಎರಡರ್ಥ. ಒಂದು, ಶಾಸ್ತ್ರದ ಅಧ್ಯಯನದ ಪ್ರವೃತ್ತಿ. ಎರಡನೇದು ಅಧೀತ, ಜ್ಞಾನ. ಅಧ್ಯಯನದಿಂದ ಜ್ಞಾನ, ಜ್ಞಾನದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಮುಕ್ತಿ, ಮುಕ್ತಿಯಲ್ಲಿ ಸ್ವರೂಪ ಸುಖ ಅನುಭವ. ಅಧೀತಕ್ಕೆ ಸ್ವರೂಪ ಸುಖ ಅನುಭವ ಅಂತೂ ಕೂಡ ಒಂದು ಅರ್ಥ ಇದೆ. ಪರಮಾತ್ಮ ನನಗೆ ಸ್ವರೂಪ ಸುಖದ ಅನುಭವ ಕೊಡು ಅಂತಂದ್ರೆ ಒಂದೇ, ಮೋಕ್ಷ ಕೊಡು ಅಂತ ತಿಳ್ಕೊಂಡು ಅಂತಂದ್ರೆ ಒಂದೇ. ಅಧೀತಂಚಮೇ. ಆದರೆ ಪರಮಾತ್ಮ ಇದೆಲ್ಲ ಕೊಡಬೇಕಾಗಿದೆ, ಸುಮ್ಮನೆ ಕೊಡ್ತಾನೇನು? ಅವನ ಮಹಿಮೆ ತಿಳಿದುಕೊಂಡು ಅವನಿಗೆ ಹೊಗಳಬೇಕಾಗ್ತದೆ. ಅವನ ಮಹಿಮೆಯನ್ನು ತಿಳಿದುಕೊಂಡು ಅವನಿಗೆ ಮತ್ತೆ ಪುನಃ
ಆ ಮಹಿಮೆಯನ್ನು ಚಿಂತನೆ ಮಾಡಿ ನೀನು ಹೇಗಿದ್ದೀಯಪ್ಪ ಅಂತ ತಿಳ್ಕೊಂಡು ಅಂತ ಹೇಳಬೇಕಾಗ್ತದೆ. ಅಷ್ಟಾದರೂ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತಂದಾನೆ ಪರಮಾತ್ಮ. ಅದಕ್ಕೋಸ್ಕರ ಸ್ತೋತ್ರ ಮಾಡೋದಕ್ಕೋಸ್ಕರ ಸ್ಪಷ್ಟ ವಾಣಿ ಬೇಕು. ಪ್ರವಚನ ಮಾಡಬೇಕಾಗಿದ್ದನ್ನು ಸ್ಪಷ್ಟ ವಾಣಿ ಬೇಕು. ಮೈಮರೆತು ಹಾಡಬೇಕಾಗಿದ್ದರೆ ಸ್ಪಷ್ಟ ವಾಣಿ ಬೇಕು. ಅದಕ್ಕೋಸ್ಕರ ವಿಶ್ವಾಮಿತ್ರರು ವಾಕ್ಚ್ಯಮೇ, ಸ್ತೋತ್ರ ಮಾಡತಕ್ಕಂತಹ ಸಾಮರ್ಥ್ಯ ಕೊಡು, ಅಷ್ಟು ಶುದ್ಧವಾದ ವಾಣಿಯನ್ನು ಕೊಡು, ಸ್ತೋತ್ರ ಮಾಡ್ತಕ್ಕಂತಹ ಆ ಮಧುರವಾದ ಧ್ವನಿಯನ್ನು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ದ. ಮನಶ್ಚಮೆ, ಮನಸ್ಸನ್ನು ಕೊಡು ಅಂತ ತಿಳ್ಕೊಂಡು ಅಂತಂತಾರೆ. ಮನಸ್ಸಿಗೆ ಆಗಲೇ ನಾನು ಹೇಳಿದೆ, ವಸ್ತುವಿನ ಜ್ಞಾನೇಂದ್ರಿಯಗಳಿಂದ ಆಯಾ ವಸ್ತುವಿನ ಸಂಪರ್ಕ ಬಂದಾಗ ಅದರಿಂದ ಆಗುವ ಅನುಭವಗಳು ಅಂತೇನಿದೆ, ಈ ಸುಖ ದುಃಖ ಅನುಭವಗಳನ್ನು ರಿಸೀವ್ ಮಾಡ್ತಕ್ಕಂಥ ಇಂದ್ರಿಯ ಅಂತಃಕರಣ ವೃತ್ತಿ, ಇದು ಮನಸ್ಸು. ಈ ಮನಸ್ಸಿನ ಜೊತೆಯಲ್ಲಿ ಮನಕ್ಕೆ ಮನು ಅವಬೋಧನೆ, ಜ್ಞಾನ ಅಂತ ಕೂಡ ಅರ್ಥ ಇದೆ. ಪರಮಾತ್ಮ ಸರಿಯಾದ ಜ್ಞಾನವನ್ನು ನನಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ, ಜ್ಞಾನ ಅಂತ ತಿಳ್ಕೊಂಡು ಅನ್ನೋದು ಕೂಡ ಅನುಭವದಲ್ಲೇ ಬರ್ತದೆ. ಪರಮಾತ್ಮ ಸರ್ವೋತ್ತಮ ಇದ್ದಾನೆ ಅಂತ ತಿಳ್ಕೊಂಡಂತನ್ನುವ ಜ್ಞಾನ ನಮಗಿದೆಯೇ? ನಿನಗದೇನು ಜ್ಞಾನ? ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಇಲ್ಲ. ಇನ್ಫಾರ್ಮೇಷನ್ ಇದೆ, ಸರ್ವೋತ್ತಮ ಅಂತ ಗೊತ್ತಿದೆ. ಅನುಭವ ತೆಗೆದುಕೊಂಡಿದ್ದೆ ಅಂದಾದರೂ ಅನುಭವ ತೆಗೆದುಕೊಳ್ಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಮತ್ತೆ ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿ ಬ್ರಹ್ಮರುದ್ರಾದಿಗಳು ಕೂಡ ಅವನಿಂದಲೇ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ತಿಳಿದುಕೊಳ್ಳುವ ಜೊತೆಯಲ್ಲಿ ನಾನು ಊಟಕ್ಕೆ ಕೂತ್ಕೊಂಡಿದ್ದೇನೆ, ನನಗೆ ಬೇಕಾದ ಅಡುಗೆ ಮಾಡಿಸ್ಕೊಂಡಿದ್ದೇನೆ, ನಾನು ಬಡಿಸ್ಕೊಂಡಿದ್ದೇನೆ, ಬೇಕಂತಲೇ ಉಪವಾಸ ಇದ್ದು ಹಸಿವೆ ಚೆನ್ನಾಗಿಟ್ಕೊಂಡಿದ್ದೇನೆ, ಅದೆಲ್ಲ ಹೊಟ್ಟೆ ತುಂಬ ತಿನ್ನಬೇಕು ಅಂತೇಳಿ ಒಂದು ತುತ್ತು ತಿಂತೇನೆ, ಒಂದು ತುತ್ತು ತೆಗೆದುಕೊಳ್ತೇನೆ, ಬಾಯಲ್ಲಿ ಇಟ್ಕೊಳ್ತೇನೆ, ಅಷ್ಟಲ್ಲಿ ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ಬಂದುಬಿಡ್ತದೆ, ಕಟ್ಟಾಗ್ತದೆ, ಬಳಬಳ ರಕ್ತ ಬರಲಿಕ್ಕೆ ಚಾಲು ಆಗ್ತದೆ. ಎದ್ದು ಹೋಗಿ ಬಾಯಿ ಮುಕ್ಕಳಿಸ್ಕೊಂಡು ತೊಳೆದುಕೊಂಡು ನಾಲಿಗೆ ಅಂತ ಕೊತ್ತಳೆ ಜೇನುತುಪ್ಪನ ಹಚ್ಕೊಂಡು ಕೂತ್ಕೊಂಡು ಬಿಡ್ತೇನೆ. ನಾನು ಬಯಸಿ ಅಡಿಗೆ ಮಾಡಿಸಿದ್ದು, ನನ್ನ ತಟ್ಟೆಯಲ್ಲಿದ್ದದ್ದು ನನಗೆ ತಿನ್ನಲಿಕ್ಕಾಗಲಿಲ್ಲ. ಯಾಕೆ? ನಾನು ಅಧೀನ, ನಾನು ಸಾಮಾನ್ಯ, ಆದ್ದರಿಂದಾಗಿ ನನ್ನ ಕಡೆಯಿಂದ ಆಗಲಿಲ್ಲ. ಆದರೆ ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತಂದಮೇಲೆ ಅವನು ಸರ್ವೋತ್ತಮ. ಸಮುದ್ದಂಡೆಗೆ ಹೋಗಿ ಕೂತ್ಕೊಳ್ಬೇಕು, ಸುತ್ತಲೂ ಬೆಳದಿಂಗಳು ಬಿದ್ದಿದೆ, ವಿಶಾಲವಾದ ಸಮುದ್ರ, ಒಂದರ ಮೇಲೆ ಒಂದು ತೆರೆಗಳು ಬರ್ತಾ ಇವೆ, ವಿಶಾಲವಾಗಿರ್ತಕ್ಕಂಥ ಉಸುಕಿನ ಆ ಸಮುದ್ರದ ತೀರ, ನಾನೊಬ್ಬನೇ ಇದ್ದೇನೆ. ಆವಾಗ ಅನ್ನಿಸ್ತದೆ, ಈ ಬೆಳದಿಂಗಳನ್ನು ಕೊಟ್ಟವರಾರು? ಈ ಚಂದ್ರ ಮಂಡಲವನ್ನು ಸೃಷ್ಟಿ ಮಾಡಿದವರಾರು? ಈ ಸಮುದ್ರದ ನೀರನ್ನು ಸೃಷ್ಟಿ ಮಾಡಿದವರು ಯಾರು? ಆಗ ಆ ಸರ್ವೋತ್ತಮತ್ವದ ಅನುಭವ ಬರ್ತದೆ. ಸರ್ವೋತ್ತಮತ್ವ ಅನುಭವ ಪಡಿಬೇಕು, ಆಗದು ಜ್ಞಾನ. ಗೊತ್ತಿರುವುದು ಬೇರೆ, ಅನುಭವ ಪಡೆಯೋದು ಬೇರೆ. ನನಗೆ ಜಿಲೇಬಿ ಏನಂತ ಅನ್ನೋದು ಗೊತ್ತಿದೆ, ಮೈದಾ ತೆಗೆದುಕೊಳ್ಬೇಕು, ಸ್ವಲ್ಪ ಹುಳಿ ಮೊಸರು ಹಾಕಬೇಕು, ರಾತ್ರಿ ಎಲ್ಲ ಅದು ನೆನೆಯಬೇಕು, ಬೆಳಗ್ಗೆ ಫರ್ಮೆಂಟ್ ಆಗಬೇಕು, ಆ ನಂತರ ಅದನ್ನು ತುಪ್ಪದಲ್ಲಿಯೋ ಎಣ್ಣೆಯಲ್ಲಿ ಕರಿಬೇಕು, ಪಾಕದಲ್ಲಿ ಹಾಕಬೇಕು. ಇದು ಇನ್ಫಾರ್ಮೇಷನ್. ಆದರೆ ಜಿಲೇಬಿ ತೆಗೆದುಕೊಂಡು ಬಾಯಲ್ಲಿಟ್ಕೊಂಡು ರುಚಿ ನೋಡುವಾಗ ಏನೊಂದು ಅನುಭವ ಬರ್ತಾಯಿಲ್ಲ, ಅದು ಜ್ಞಾನ. ಜ್ಞಾನಕ್ಕೂ ಇನ್ಫಾರ್ಮೇಷನ್ನಕ್ಕೂ ಅಂತರ ಇದೆ. ನಮಗೆ ದೇವರು ದೊಡ್ಡವನು ಅಂತ ಗೊತ್ತಿದೆ, ಅನುಭವಿಸೋದಿಲ್ಲ. ಅನುಭವಿಸ್ಬೇಕು. ಪ್ರತಿಯೊಂದು ಕ್ಷಣದಲ್ಲಿ ದೇವರು ಸರ್ವೋತ್ತಮ ಹೇಗೆ ಅಂತ ಅನ್ನೋದು ಅನುಭವಿಸ್ಬೇಕು. ಅದಕ್ಕೋಸ್ಕರ
ಆ ಅನುಭವಾತ್ಮಕವಾಗಿರ್ತಕ್ಕಂತಹ ಒಂದು ಏನು ವಿಶೇಷವಾದ ಇದೆ ಅದು ಪರಮಾತ್ಮ ನಮಗೆ ಕೊಡಬೇಕು. ಇಲ್ಲದೇ ಇದ್ದರೆ ನಾನು ಮೆಂಟಲ್ ರಿಟೈರ್ ಆಗಿದ್ದೆ, ನನಗೇನು ಅನುಭವ ತಿಳಿಸ್ತದೆ ಹೇಳಿ? ಅಲ್ಪ ಸ್ವಲ್ಪ ಅನುಭವ ಆಗ್ತಿರ್ತದೆ, ಇಲ್ಲಂತಿಲ್ಲ. ಅದು ನಿಜವಾದ ಅನುಭವ ಪಡೀಲಿಕ್ಕಾಗೋದಿಲ್ಲ. ಅದಕ್ಕೆ ಮನಶ್ಚಮೆ, ಇಂಥ ಅನುಭವಾತ್ಮಕವಾಗಿರ್ತಕ್ಕಂಥ ಮನಸ್ಸನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ರಾಮಚಂದ್ರನಿಗೆ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ಇದರ ನಂತರ ಕೇಳ್ತಾರೆ ಚಕ್ಷುಶ್ಚಮೆ, ನನಗೆ ಕಣ್ಣು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದ. ಕಣ್ಣು ಕೊಡು. ಒಂದು ವೇಳೆ ಪರಮಾತ್ಮ ಕಣ್ಣು ಕೊಟ್ಟಿರದೇ ಇದ್ದರೆ ನಮ್ಗೆ ಎಷ್ಟು ಹಾನಿ ಆಗ್ತಾಯಿತ್ತು ಕಲ್ಪನೆ ಮಾಡಿಕೊಳ್ಳಿ. ಇದನ್ನು ಕೊಡುವವನು ದೇವರು ಗೊತ್ತಿರಬೇಕು ನಮಗೆ. ಎಂದು ಹುಟ್ಟುವಾಗಲೇ ನಮಗೆ ಬಂದಿದೆಯಲ್ಲ. ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅಂಗಡಿಗೆ ಹೋಗಿ ಕಿವಿ, ಕಣ್ಣು, ಮೂಗು, ಹಾರ್ಟು, ಲಂಗ್ಸು ಕೊಂಡು ತೆಗೆದುಕೊಂಡು ಬಂದು ಜೋಡಿಸಿ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ರ? ಇಲ್ಲ, ಅದನ್ನು ಕೊಟ್ಟವನು ಪರಮಾತ್ಮ. ಇಲ್ಲ, ಇದು ನೇಚರ್. ಹಾಗಾದರೆ ಜಗತ್ತಿನಲ್ಲಿ ಹುಟ್ಟು ಕುರುಡರು ಯಾಕಿದ್ದಾರೆ? ನೇಚರ್ ಇದ್ದರೆ ಕುರುಡರು ಇರಬಾರ್ದು. ಇದ್ದಾರೆ, ಆದರೆ ಕೆಲವರು ಸಿಕ್ಕಿದೆ ಅಂತಂದಮೇಲೆ ಇದನ್ನು ಕೊಡ್ತಕ್ಕಂಥವನು ಒಬ್ಬನಿದ್ದಾನೆ. ಇದು ಬೇಡ, ಕೊಡೋದಿಲ್ಲ ಅಂತಕ್ಕಂಥವನು ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಕಣ್ಣು ಕೊಡು ಅಂತ ಕೇಳಬೇಕು. ಕೊಟ್ಟಾನಲ್ಲ, ಮತ್ತೆ ಕೇಳಬೇಕು? ಅದಕ್ಕೋಸ್ಕರ ವಿಶ್ವಾಮಿತ್ರ ಹೇಳ್ತಾರೆ, ಬರೀ ಕಣ್ಣಲ್ಲ, ಕಣ್ಣಿನ ಆರೋಗ್ಯ ಕೊಡು. ಅಷ್ಟೇ ಅಲ್ಲ, ಕಣ್ಣಿನ ಸಾರ್ಥಕತೆಯನ್ನು ಕೊಡು. ಕಣ್ಣಿದ್ದು ಸಾರ್ಥಕತೆ. ಕಣ್ಣಿನ ಸಾರ್ಥಕತೆ ಯಾವಾಗ? ಸುಂದರವಾದ ಪರಮಾತ್ಮನ ರೂಪಗಳನ್ನು ನೋಡಿ ಸುಖ ಅನುಭವಿಸುವಾಗ ಕಣ್ಣಿನ ಸಾರ್ಥಕತೆ ಇರ್ತದೆ. ಶಾಸ್ತ್ರಗಳನ್ನು ಓದುವಾಗ ಆನಂದವಾಗ್ತದೆ. ಓದಲಿಕ್ಕೆ ಬರ್ತಾ ಇದೆಯಪ್ಪ ನನಗೆ ಅಂತ ತಿಳ್ಕೊಂಡಂತೇಳಿ. ಇಲ್ಲದೇ ಇದ್ದು ನೋಡಿ, ಆರೋಗ್ಯ ಕಡಿಮೆ ಆಯಿತು ಅಂತ ಚಶ್ಮಾ ಹಾಕ್ಕೊಳ್ಬೇಕಾಗ್ತದೆ. ನಾಳೆ ನಂಬರ್ ಹೆಚ್ಚಾದರೆ ಅದು ಕೂಡ ಬರೋದಿಲ್ಲ. ಕಣ್ಣಿನ ಆರೋಗ್ಯ ಕೊಡು, ಕಣ್ಣಿನ ಸಫಲತೆ ಕೊಡು. ಕಣ್ಣಿನ ಸಫಲತೆ ಮೊಬೈಲ್ ನೋಡೋದ್ರಲ್ಲಿ ಅಲ್ಲ, ಕಣ್ಣಿನ ಸಫಲತೆ ಸಿನಿಮಾ ನೋಡೋದ್ರಲ್ಲಿ ಅಲ್ಲ, ಕಣ್ಣಿನ ಸಫಲತೆ ವಿಂಬಲ್ಡನ್ ಮ್ಯಾಚ್ ನೋಡೋದಲ್ಲ. ಕಣ್ಣಿನ ಸಫಲತೆ ಶಾಸ್ತ್ರದ ಅಧ್ಯಯನ. ಪರಮಾತ್ಮನ ರೂಪಗಳನ್ನು ಹೋಗಿ ದೇವಾಲಯದಲ್ಲಿ ಕೂತ್ಕೊಂಡು ಅವನು ನೋಡ್ತಾ ಸಂತೋಷ ಪಡೋದು. ಆ ಕಣ್ಣಿನ ಸಫಲತೆಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ನಂತರ ಕೇಳ್ತಾರೆ ಶ್ರೋತ್ರಂಚಮೇ, ನನಗೆ ಕಿವಿ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ತಾ ಇದ್ದಾರೆ. ಕಿವಿ ಕೊಡು ಅಂತ ತಿಳ್ಕೊಂಡು ಅಂತಂದರೆ ಕಿವಿಯ ಆರೋಗ್ಯವನ್ನು ಕೊಡು ಅಂತ ಅರ್ಥ. ಕಿವಿಡಾದರೆ ಏನು ಉಪಯೋಗ? ಕಿವಿಡಾದರೆ ಉಪಯೋಗ ಇಲ್ಲ. ಬರೇ ಅಲ್ಲ, ಅಷ್ಟೇ ಅಲ್ಲ, ಕಿವಿಡ್ ಆಗಬಾರ್ದು ಅಂತಿದ್ದರೆ ದಿಗ್ದೇವತೆಗಳನ್ನು ಕಳಿಸಪ್ಪ, ನನ್ನ ಕಿವಿಯಲ್ಲಿ ದಿಕ್ಕಿನ ದೇವತೆಗಳಿರಬೇಕು. ದಿಕ್ಕಿನ ದೇವತೆಗಳು ಯಾರು? ಎರಡು ಜನರಿಗೆ ಗೊತ್ತಿದೆ. ಹರಿಕಥಾಮೃತ ಓದೋರಿಗೆಲ್ಲರಿಗೂ ಗೊತ್ತಿದೆ. ಪುನಃ ಪುನಃ ಶಾಸ್ತ್ರ ಕೇಳೋರಿಗೆ ಗೊತ್ತಿದೆ. ಇಲ್ಲ ಜನರಿಗೆ ಕಲ್ಪನೆಯೂ ಕೂಡ ಇಲ್ಲ. ಪೂರ್ವದ ದೇವತೆ ಇಂದ್ರ, ಆಗ್ನೇಯದ ದೇವತೆ ಅಗ್ನಿ, ದಕ್ಷಿಣದ ದೇವತೆ ಯಮ, ನೈಋತ್ಯದ ದೇವತೆ ನಿವೃತ್ತಿ, ಪಶ್ಚಿಮದ ದೇವತೆ ವರುಣ, ಆನಂತರ ವಾಯವ್ಯದ ದೇವತೆ ಕೋಣವಾಯು, ಉತ್ತರದ ದೇವತೆ ಸೋಮ ಮತ್ತು ಕುಬೇರ, ಈಶಾನ್ಯದ ದೇವತೆ ರುದ್ರದೇವರು. ಈಶಾನ ಅಂತನ ಹೆಸರಿನ ಹೋಗಲಿ, ಹೆಸರು ಗೊತ್ತಿದೆ. ಈ ದೇವತೆಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ? ನಾವು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಒಬ್ಬೊಬ್ಬ ದೇವತೆಯ ಚರಿತ್ರೆ ಭಾಳ ವಿಸ್ತಾರವಾಗಿದೆ. ಆದ್ದರಿಂದಾಗಿ ಆ ದೇವತೆಗಳ ಅನುಗ್ರಹ ಆಗಬೇಕು. ಇನ್ನು ಕಣ್ಣಿನ ಕಿವಿಗಳ ಸಾರ್ಥಕತೆ, ಇನ್ನೊಬ್ಬರ ಬೈಗಳನ್ನು ಕೇಳೋದ್ರಲ್ಲಿ ಸಾರ್ಥಕತೆ ಇದೆಯಾ? ಅಥವಾ ಅಶ್ಲೀಲವಾಗಿರ್ತಕ್ಕಂಥ ಹಾಡುಗಳನ್ನು, ಅಶ್ಲೀಲವಾದ ಮಾತುಗಳನ್ನು ಕೇಳೋದ್ರಲ್ಲಿ ಕಿವಿಯ ಸಾರ್ಥಕತೆ ಇದೆ? ಇಲ್ಲ.
ಕಿವಿಯ ಸಾರ್ಥಕತೆ ಇದೆ ಶಾಸ್ತ್ರ ಶ್ರವಣದಲ್ಲಿ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ. ಕಿವಿಯ ಸಾರ್ಥಕತೆ ಶಾಸ್ತ್ರ ಶ್ರವಣದಲ್ಲಿದೆ. ಹಸ್ತಸ್ಯ ಭೂಷಣಂ ದಾನಂ. ಕೈ ಇರುವ ಸಫಲತೆ ಯಾವಾಗ ದಾನ ಕೊಡ್ತಾ ಇದ್ದರೆ ಕೈಯ ಸಫಲತೆ. ಈ ರೀತಿಯಾಗಿ ಸುಭಾಷಿತಕಾರರು ಹೇಳ್ತಾರೆ. ಸಂಸ್ಕೃತ ಸುಭಾಷಿತಗಳು ಭಾಳ ಚೆನ್ನಾಗಿವೆ. ಅದನ್ನು ನಾವು ಕೇಳಿ ಆನಂದಿಸಬೇಕು, ಸುಖ ಪಡಬೇಕು. ಆದ್ದರಿಂದ ಪರಮಾತ್ಮ ಕಿವಿಯ ಸಫಲತೆಯನ್ನು ಕೊಡು. ಕಿವಿ ಕೊಟ್ಟಿದ್ದಿ, ಅದರ ಸಫಲತೆಯನ್ನು ಕೊಡು. ಇಲ್ಲ 24 ತಾಸು ಯಾರೋ ನಮ್ಗೆ ಬೈಕೋತಿರ್ತಾರೆ. ಕೇಳಿ ಕಿವಿ ಯಾಕರೆ ಕೊಟ್ಟಪ್ಪ ಅಂತೇಳಿ ದುಃಖ ಪಡಬೇಕಾಗ್ತದೆ. ಹಾಗೆ ಯಾರೂ ಬೈದಂತೆ ಮಾಡು, ಯಾರೂ ನನ್ನನ್ನು ನಿಂದಿಸದಂತೆ ಮಾಡು, ನನ್ನನ್ನು ಟೀಕಿಸದಂತೆ ಮಾಡು, ನನ್ನ ಕಿವಿಯ ಸಫಲತೆಯನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಆ ನಂತರ ದಕ್ಷಶ್ಚಮೆ. ಮತ್ತು ಜೀವಾ ಬಗ್ಗೆ ಯಾಕೆ ಕೇಳಿಲ್ಲ? ನಾಲಿಗೆ ಬಗ್ಗೆ ಯಾಕೆ ಕೇಳಿಲ್ಲ? ಸ್ಪರ್ಶೇಂದ್ರಿಯ ಬಗ್ಗೆ ಯಾಕೆ ಕೇಳಿಲ್ಲ? ಘ್ರಾಣೇಂದ್ರಿಯ ಬಗ್ಗೆ ಯಾಕೆ ಕೇಳಿಲ್ಲ? ಸಂಸ್ಕೃತದಲ್ಲಿ ಹಾಗಿಲ್ಲ. ಒಂದೆರಡು ಹೇಳಿ ಇದರಂತೆ ಉಳಿದ ತಿಳ್ಕೊಂಡ್ಬಿಡಿ ಅಂತೇಳಿ ಶಾಸ್ತ್ರ ಇದಕ್ಕೆ ಉಪಲಕ್ಷಣ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಕಣ್ಣು ಕಿವಿಯ ಬಗ್ಗೆ ಕೇಳಿದ ಮೇಲೆ ಉಳಿದ ಅವಯವಗಳ ಸಫಲತೆಯನ್ನು ಕೂಡ ಕೊಡುವಂತ ತಿಳ್ಕೊಂಡಂತೇಳಿ ಕೇಳಿದಂತೆ ಆಯಿತು. ಕಣ್ಣಿದೆ, ಸರಿಯಾಗಿ ಕಾಣಿಸೋದಿಲ್ಲ. ಕಿವಿ ಇದೆ, ಸರಿಯಾಗಿ ಕೇಳಿಸೋದಿಲ್ಲ. ಮೂಗಿದೆ, ಸರಿಯಾಗಿ ವಾಸನೆ ಬರ್ತಾ ಇಲ್ಲ, ಕೊರೋನಾ ಆದದ್ರಿಂದಾಗಿ. ಹಾಗಲ್ಲ. ಅದಕ್ಕೆ ದಕ್ಷಶ್ಚಮೆ, ಇಂದ್ರಿಯಗಳ ಪಾಠವನ್ನು ಕೊಡು ಅಂತ ತಿಳ್ಕೊಂಡು ಕೇಳ್ತಾರೆ. ಇಂದ್ರಿಯಗಳ ಪಾಠವ ಅಂತ ತಿಳ್ಕೊಂಡಂತಂದರೆ ಇಂದ್ರಿಯಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಿಕೆ. ಅದರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸರಿಯಾದ ಅದರ ಲಾಭವನ್ನು ತೆಗೆದುಕೊಳ್ಳಬೇಕು. ಅಥವಾ ದಕ್ಷತೆ ಅಂತ ತಿಳ್ಕೊಂಡಂತಂದರೆ ಆ ಕೆಲಸ ಮಾಡುವುದರಲ್ಲಿ ಮೊದಲೇ ಬುದ್ಧಿವಂತಿಕೆ. ಒಬ್ಬ ವ್ಯಕ್ತಿ BSc ಆಗ್ತಾನೆ, MSc ಆಗ್ತಾನೆ, ಹೋಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ, ಏನು ಉಪಯೋಗ ಬಿತ್ತು? ಆದರೆ ದಕ್ಷನಾಗಿರ್ತಕ್ಕಂಥ ವ್ಯಕ್ತಿ ಅಂಥ ನೌಕರಿಗೆ ಹೋಗೋದಿಲ್ಲ. ತಾನು ಕಲಿತ ವಿದ್ಯೆಯಲ್ಲಿ ಸಫಲವಾಗಬೇಕು, ರಿಸರ್ಚ್ ಮಾಡ್ತಾನೆ. ಕಂಪ್ಯೂಟರ್ ಸೈನ್ಸ್ ಆದವನು ಇನ್ನೂ ಹೊಸ ರಿಸರ್ಚ್ ಮಾಡಿ ತಾನೇ ಇನ್ವೆಂಟ್ ಮಾಡ್ತಾನೆ. ಇದಕ್ಕೆ ದಕ್ಷತಾ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಓದಿದ್ದಷ್ಟೇ ಬರೆಯೋದಿಲ್ಲ, ಓದಿದ ಮೇಲೆ ತಾನು ತನ್ನ ವಿಚಾರಗಳನ್ನು ಅದಕ್ಕೆ ಸೇರಿಸಿ ಅದಕ್ಕೊಂದು ಒಳ್ಳೆಯ ರೂಪ ಕೊಡ್ತಾನೆ. ಇದಕ್ಕೆ ದಕ್ಷತೆ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ದಕ್ಷತೆ ಅಂತ ತಿಳ್ಕೊಂಡಂತಂದರೆ ಚಾಕಚಕ್ಯತೆ, ಅಲರ್ಟ್ನೆಸ್, ಆಲಸ್ಯವೇ ಇಲ್ಲ. ಪಟಾಪಟ್ ಹೇಳ್ತಾನೆ, ತನ್ನ ಕೆಲಸ ಮಾಡ್ತಾನೆ, ಮತ್ತು ಎಲ್ಲ ಮಾಡ್ತಾನೆ. ಎಷ್ಟೊತ್ತು ಬೇಕು ಆ ವೇಳೆಗೆ ಊಟ ಮಾಡ್ತಾನೆ, ಯಾವಾಗ ಮಲ್ಕೋಬೇಕು ಅಷ್ಟು ನಿದ್ದೆ ಮಾಡ್ತಾನೆ, ಮತ್ತೆ ಪುನಃ. ಇಲ್ಲಾದರೆ ಮನುಷ್ಯನಿಗೆ ಒಂದು ಸ್ವಲ್ಪ ಅನಾರೋಗ್ಯ ಬಂತು ಅಂತಂದರೆ ಸ್ವಲ್ಪ ಹೊತ್ತು ಕೂಡ್ತಾನೆ, ಮತ್ತೆ ಹೋಗಿ ಹಾಸಿಗೆ ಮೇಲೆ ಬೀಳ್ತೇವೆ, ಮತ್ತು ಸ್ವಲ್ಪ ಹೊತ್ತು ಕೂಡ್ತೇವೆ, ಮತ್ತು ಹಾಸಿಗೆ ಮೇಲೆ ಹೋಗಿ ಬೀಳ್ತೇವೆ. ಈ ರೀತಿಯಾಗಿತ್ತು ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ? ಆಲಸ್ಯದಲ್ಲೇ ಪೂರ್ತಿ ದಿವಸ ಹೋಯಿತು ಅಂತ ತಿಳ್ಕೊಂಡಂತಂದರೆ ಜೀವನ ಸಾರ್ಥಕತೆ ಇರೋದಿಲ್ಲ, ಆಯುಷ್ಯದ ಸಾರ್ಥಕತೆ ಬೇಕಲ್ಲ. ಅದಕ್ಕೋಸ್ಕರ ದೇವರಿಗೆ ಕೇಳ್ಕೊಳ್ಬೇಕು, ದಕ್ಷಂಚಮೆ, ನನಗೆ ಯಾವಾಗಲೂ ಅಲರ್ಟ್ನೆಸ್ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೇಳಬೇಕು. ಯಾಕೆ? ಪರಮಾತ್ಮನೇ ಕೊಡ್ತಕ್ಕಂಥವನು, ಬೇರೆಯವ್ರು ಕೇಳೋದಿಲ್ಲ. ಬಲಂಚಮೆ, ಪ್ರಯತ್ನ ಮಾಡುವ ಸಾಮರ್ಥ್ಯ ನನಗೆ ಕೊಡು. ನಾನು ಪ್ರಯತ್ನ ಮಾಡಿ ಮುಂದೆ ಬರ್ತೇನೆ, ನಾನು ಲೇಮೇನಾಗಿ ಉಳಿಯೋದಿಲ್ಲ. ನಾನು ಎಕ್ಸ್ಟ್ರಾರ್ಡಿನರಿ ಆಗ್ತೇನೆ. ಎಕ್ಸ್ಟ್ರಾರ್ಡಿನರಿ ಆದಮೇಲೆ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಬರ್ತದೆ. ಆಫೀಸಿಗೆ ಹೋಗ್ತೇನೆ,
ಎಷ್ಟು ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೇನೆ, ಸಂಬಳ ತೆಗೆದುಕೊಂಡು ಬರ್ತೇನೆ. ಸಂಬಳ ನನಗೆ ಸಂಸಾರಕ್ಕೆ ಸಾಲೋದಿಲ್ಲ, ಉಪಯೋಗ ಏನು? ಆದರೆ ಪರಮಾತ್ಮನಿಂದ ಬಲವನ್ನು ಪಡೆದ ವ್ಯಕ್ತಿ ಏನು ಮಾಡ್ತಾನೆ ಅಂತಕೊಂಡಂತಂದರೆ ಹೆಚ್ಚಿಗೆ ಪ್ರಯತ್ನ ಮಾಡ್ತಾನೆ. ತನ್ನ ಕುಟುಂಬಕ್ಕೆ ಆಗೋಷ್ಟು ಗಳಿಸ್ತಾನೆ, ಇನ್ನೊಬ್ರಿಗೆ ಉಪಕಾರ ಮಾಡುವಷ್ಟು ಗಳಿಸ್ತಾನೆ, ನೂರಾರು ಜನರಿಗೆ ಕೆಲಸ ಕೊಡುವಷ್ಟು ಗಳಿಸ್ತಾನೆ, ಅನೇಕ ಜನರಿಗೆ ಉಪಕಾರ ಮಾಡುವಂತ ಕಳಿಸ್ತಾನೆ. ಇದಕ್ಕೆ ಬಲ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಬರೀ ಇನ್ನೊಬ್ಬರಿಗೆ ಹೊಡೆಯೋದು, ಇನ್ನೊಬ್ಬರಿಗೆ ಚೂಟೋದು ಇದು ಬಲ ಅಲ್ಲ. ಬಲ ಅಂತ ತಿಳ್ಕೊಂಡಂತಂದರೆ ಕ್ರಿಯಾ ಸಾಮರ್ಥ್ಯ, ಹಿಡಿದ ಕೆಲಸದ ಸಫಲತೆಯನ್ನು ಪಡೆಯುವಿಕೆ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಬಲಶ್ಚಮೆ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಗೊತ್ತಿದೆ, ಆದರೆ ಇಲ್ಲಿ ಅದರ ವಿಶಿಷ್ಟತೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಬಲ ಅಂತ ತಿಳ್ಕೊಂಡಂತಂದರೆ ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿ ಇರುವಿಕೆ, ಇದಕ್ಕೆ ಆರ್ಜವ ಅಂತ ಕರೀತಾರೆ. ನಾನು ಮನಸ್ಸಿನಲ್ಲಿ ಪೂಜೆ ಮಾಡಬೇಕು ಅಂತ ವಿಚಾರ ಮಾಡಿದೆ, ಅದೇ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ಪೂಜೆ ಮಾಡಲಿಲ್ಲ, ಉಪಯೋಗ ಇಲ್ಲ. ಮನಸ್ಸಿನಲ್ಲಿ ಪೂಜೆ ಮಾಡಬೇಕು, ಹಾಗಾದರೆ ಪೂಜೆ ಮಾಡಬೇಕು. ಅದೇ ರೀತಿಯಾಗಿ ಮಂತ್ರನೂ ಜೋರ, ಕಾಯೇನ ವಾಚ ಮನಸ. ನಮ್ಮಲ್ಲಿ ಕೆಲವರು ಮನಸ್ಸಿನಾಗ ವಿಚಾರ ಮಾಡೋದೊಂದು, ಮಾತನಾಡೋದೊಂದು, ಮಾಡೋದು ಮತ್ತೊಂದು. ಒಬ್ರು ಹೇಳ್ತಾರೆ ನಾನು ಪಾಠ ಹೇಳ್ತೇನೆ ಅಂತಕೊಂಡಂತ ಹೇಳ್ತಾರೆ, ಬರೀ ಬಾಯಿಂದ ಹೇಳಿದರು, ಮನಸ್ಸಿನಲ್ಲಿ ಯಾವ ಬರೋಂಗಿಲ್ಲ ಬಿಡೋಂಗಿಲ್ಲ, ನನಗೂ ಎಲ್ಲ ಟೈಮ್ ಅದು ಅಂತಕೊಂಡು ವಿಚಾರ ಮಾಡ್ತೇನೆ. ಆಮೇಲೆ ಆ ಪಾಠ ನಡೆಯೋಂಗೇ ಇಲ್ಲ, ಮೂರು ಬೇರೆ ಬೇರೆ ಆಯಿತು. ಮಾತಿನ ಮನಸ್ಸಿನಲ್ಲಿ ಬಂದದ್ದು ಮಾತಿಗೆ ಬರಬೇಕು, ಮಾತಿಗೆ ಬಂದದ್ದು ಮಾಡಿ ತೋರಿಸ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟ ಸಾಮರ್ಥ್ಯ ನನಗೆ ಕೊಡು ಅಂತ ತಿಳ್ಕೊಂಡು ಅಂಥೇಳಿ ಪರಮಾತ್ಮನಿಗೆ ಕೇಳ್ಕೊಳ್ಬೇಕು ಅಂತಂದಿದ್ದಾರೆ. ಓಜಶ್ಚಮೆ, ಓಜ ಅಂತ ತಿಳ್ಕೊಂಡಂತಂದರೆ ಒಂದು ಕಾಂತಿ. ಕೆಲವರು ನೋಡ್ರಿ ಮುಖದ ಮೇಲೆ ಎಷ್ಟು ಹೊಳಪಿರ್ತದೆ, ಪೌಡರ್ ಸ್ನೋದಿಂದಲ್ಲ, ನೋಡ್ಲಿಕ್ಕೆ ಕಪ್ಪಿರ್ತಾರೆ, ಆದರೆ ಅವ್ರ ಮುಖ ಎಷ್ಟು ಸುಂದರವಾಗಿ ಕಾಣಿಸ್ತಿರ್ತದೆ. ಅವರ ಮುಖದ ಮೇಲೆ, ಅವರ ಕಣ್ಣಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತೇಜಸ್ ಇರ್ತದೆ. ಇದಕ್ಕೆ ಓಜೋ ದೀಪ್ತವು ಅಂತ ತಿಳ್ಕೊಂಡಿದ್ದಾರೆ. ಎರಡನೇದು ಅವಷ್ಟಂಭ. ಓಜ ಅಂತ ತಿಳ್ಕೊಂಡಂತಂದರೆ ಕೇಳಿ ತಿಳಿದದ್ದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಇದಕ್ಕೆ ಓಜಸ್ಸು ಅಂತ ತಿಳ್ಕೊಂಡಂತಾರೆ. ಓಜೋ ದೀಪ್ತೌ ಅವಷ್ಟಂಭೆ ಪ್ರಕಾಶೆ ಬಕಸೋ ಅಪಿ ಅಂತಕೊಂಡಂತೇಳಿ ಕೋಶ ಇದೆ. ಒಂದು ಕಾಂತಿ, ನಾವು ಸರಿಯಾಗಿ ಆರೋಗ್ಯದಿಂದ ಇದ್ದರೆ, ಸರಿಯಾಗಿ ಸಾಧನೆ ಮಾಡ್ತಾ ಇದ್ದರೆ ಮುಖದ ಮೇಲೆ ಒಂದು ತೇಜಸ್ಸು ಬರ್ತದೆ. ಬೇಡಿಕೆ ಓಜ, ಕಾಂತಿ, ಧಾರಣ ಸಾಮರ್ಥ್ಯ, ಕೇಳಿದ್ದನ್ನು ವಿಚಾರ ಮಾಡಿದ್ದನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ, ಇವುಗಳನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳಬೇಕು. ನಾವು ನೋಡ್ತೇವೆ ಕೆಲವು ಮುಖ ಎಷ್ಟು ತೇಜಸ್ ಇರ್ತದೆ, ಕೆಲವರು ಎಷ್ಟು ಪೌಡರ್ ಹಚ್ಕೊಂಡು ಮುಖದ ಮೇಲೆ ಕಳೆನೇ ಬರೋದಿಲ್ಲ. ಪರಮಾತ್ಮ ಅನುಗ್ರಹ. ಅವರನ್ನು ನೋಡಿದರೆ ಇನ್ನೊಂದು 4 ಸಲ ನೋಡಬೇಕು ಅಂತ ಅನ್ನಿಸ್ತದೆ. ಓಜಶ್ಚಮೆ. 26ನೇ ಬೇಡಿಕೆ ಸಹಶ್ಚಮೆ, ಸಹನೆ ಮಾಡುವ ಸಾಮರ್ಥ್ಯ. ನೀವು ಕೊಟ್ಟಿದ್ದಾನಲ್ಲ ಪರಮಾತ್ಮ, ಉಳಿದವರು 15 ನಿಮಿಷ ಹೇಳ್ತಾರೆ, ಕೆಲವರು 20 ನಿಮಿಷ ಹೇಳ್ತಾರೆ, ಕೆಲವರು ಅರ್ಧ ಗಂಟೆ ಮುಗಿಸ್ಬಿಡ್ತಾರೆ. ಏನ್ರಿ ಆಚಾರ್ಯ, ಒಂದು ತಾಸು ತನಕ ನೀವು ಬಿಡಂಗೇ ಇಲ್ಲ ನಮಗೆ. ಯಾಕಂದ್ರೆ ನನ್ನ ಸಹನಶೀಲತೆ ಪರೀಕ್ಷೆ, ನಿಮ್ಮ ಸಹನಶೀಲತೆ ಪರೀಕ್ಷೆ. ಪರಮಾತ್ಮನಿಗೆ ಹೇಳಬೇಕು ಸಹಶ್ಚಮೆ. ನಮ್ಮಲ್ಲಿ ಬೊಂಬೆಯಲ್ಲಿ ಸುಮಾರು ನಾನು 50 ವರ್ಷಗಳಿಂದ ಭಾಗವತ ಸಪ್ತಾಹ, ಪೃಷ್ಠಪದಿ ಎಲ್ಲ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಶ್ರೋತೃಗಳಿದ್ದಾರೆ.
4 ತಾಸು 6 ತಾಸು ಆರಾಮಾಗಿ ಕೂತ್ಕೊಂಡು ಕೇಳ್ತಾರೆ. ಪರಮಾತ್ಮ ಆ ಸಹನಶೀಲತೆ ಕೊಡಬೇಕು. ಸಹಶ್ಚಮೆ, ಪರಮಾತ್ಮ ಸಹನಶೀಲತೆಯನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ. ಯಾಕೆಂದರೆ ಸಹನಶೀಲತೆ ಮನುಷ್ಯನಿಗೆ ಬೇಕು. ಏಕಾದಶಿ ಉಪವಾಸ ಮಾಡಬೇಕಾಗಿದ್ದರೆ ಸಹನಶೀಲತೆ ಬೇಕು. ಭಾಗವತ ಸಪ್ತಾಹ ಕೇಳಬೇಕಾಗಿದ್ದರೆ ಸಹನಶೀಲತೆ ಬೇಕು. ಇಂಜೆಕ್ಷನ್ ತೆಗೆದುಕೊಳ್ಳಬೇಕಾಗಿದ್ದರೆ ಸಹನಶೀಲತೆ ಬೇಕು. ಚಾತುರ್ಮಾಸ ವ್ರತ ಮಾಡಬೇಕಾಗಿದ್ದರೆ ಸಹನಶೀಲತೆ ಬೇಕು. ನನಗೆ ಆಗಂಗಿಲ್ಲ ಅಂತ ತಿಳ್ಕೊಂಡಂತಕ್ಕಂಥವ್ರಿಗೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಪರಮಾತ್ಮ ಸಾಮರ್ಥ್ಯ ಕೊಡು, ಮಾಡ್ತೀನಿ ನಾನು. ಈ ರೀತಿಯಾಗಿರ್ತಕ್ಕಂಥ ಒಂದು ಆಗ್ರಹ ನಮಗೆ ಬೇಕು. ಅದಕ್ಕೆ ಸಹಶ್ಚಮೆ, ಪರಮಾತ್ಮ ಇದೆಲ್ಲ ಕೊಟ್ಟು ಆಯುಷ್ಯ ಕೊಡದೇ ಇದ್ರೆ ಏನು ಉಪಯೋಗ? ಆಯುಷ್ಯ ಕೊಡು. ಆಯುಷ್ಯ ಇಲ್ಲದೇ ಇದ್ದರೆ ಎಲ್ಲ ಇದ್ದು ನಿಷ್ಪ್ರಯೋಜಕ. ಒಂದು ಕಥೆ ಬರ್ತದೆ ಪುರಾಣದಲ್ಲಿ. ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ದ. ಕೆಲಸ ಮಾಡಿ ಅಪ್ಪ ಅಮ್ಮಗೆ ಅವನು ಹೇಳಿ ಕಳಿಸಿದ, ನಾನು ವೈಶಾಖ ಮಾಸದಾಗ ಬರ್ತೀನಿ, ಹುಡುಗಿನ ನೋಡಿಡ್ರಿ, ನಾನು ಮದುವೆ ಮಾಡ್ಕೊಟ್ಟು ಬಿಡ್ತೀನಿ, ಆಕೆನ ಕರ್ಕೊಂಡು ಹೋಗ್ತೀನಿ. ಪಾಪ ಅವರು ಒಂದು ಹುಡುಗಿನ ನೋಡಿದ್ರು, ಭಾಳ ಒಳ್ಳೆ ಮನೆತನದ ಕುಲದರು ಎಲ್ಲ ರೀತಿಯಾಗಿರ್ತಕ್ಕಂಥ. ಅವ್ನು ಊರಿಂದ ಬಂದ, ಹೋಗಪ್ಪ ಹೋಗಿ ನೋಡ್ಕೊಂಡು ಬಾ ಹುಡುಗಿನ, ಮತ್ತು ಮುಹೂರ್ತ ಮಾಡ್ಕೊಂಡು ಮದುವೆ ಮಾಡಿಬಿಡೋಣ ಅಂತಕೊಂಡಂತ. ಅವ್ನು ಹೋದ. ಅವ್ರು ಹೋಗಿ ನೋಡ್ಕೊಂಡು ಸಂಜೆನಾಗ ಬಂದ. ಅಮ್ಮ ಅಪ್ಪ ಈ ಮದುವೆ ಆಗಂಗಿಲ್ಲ ಅಂತಕೊಂಡ. ಯಾಕೋ? ಹುಡುಗಿ ಚಂದಿಲ್ಲೇನು? ಭಾಳ ಸುಂದರ, ಮತ್ತು ಒಳ್ಳೆ ಗುಣ ಇಲ್ಲೇನು? ಮಂದಿ ಎಲ್ಲ ಹೇಳ್ತಿದ್ರು ಭಾಳ ಒಳ್ಳೆಯ ಗುಣಿ, ಭಾಳ ಶ್ರೇಷ್ಠ ಗುಣಿ ಅಂತ ತಿಳ್ಕೊಂಡಂತೇಳಿ. ಆದಿಬದಿಯವರು ಎಲ್ಲರೂ ಹೇಳ್ತಿದ್ರು. ಮತ್ತು ಸಿರಿವಂತರಲ್ಲೇನು? ದೊಡ್ಡ ಮನೆ, ಸಿರಿವಂತಿಕೆ ಎಲ್ಲ ಅದ, ರೂಪದ ಗುಣ ಅದ, ಸಿರಿವಂತಿಕೆ ಅದ. ಮತ್ತು ಯಾಕೆ ಒಲ್ಲಂತೀಯೋ? ಏನು ಮಾಡಲಿ, ನಾ ಯಾವಾಗ ಹೋಗಿದ್ದೆ, ಆಕೆ ಹೋಗಿ 15 ನಿಮಿಷ ಆಗಿತ್ತು, ತೊಗೊಂಡೋಗುವ ಎಲ್ಲ ಸೌಂದರ್ಯ ಅದ, ಸಂಪತ್ತಿ ಅದ, ಗುಣ ಅದ, ಆಯುಷ್ಯನೇ ಇಲ್ಲ, ಏನು ಪ್ರಯೋಜನ? ಅದಕ್ಕೆ ದೇವರಿಗೆ ಕೇಳಬೇಕು, ಆಯುಷ್ಯಮೇ, ನನಗೆ ಪೂರ್ಣ ಆಯುಷ್ಯ ಕೊಡು, 120 ವರ್ಷ ಆಯುಷ್ಯ ಕೊಡು ಅಂತ ಕೇಳಬೇಕು ದೇವರಿಗೆ. ಯಾಕೆ? ಇದು ಸಾಧನ ಶರೀರ. ಕೆಲವರು ಇರ್ತಾರೆ, ದೇವ್ರು ಯಾವಾಗ ಒಯ್ತಿಯಪ್ಪ, ಸಾಕಾಯಿತು ಅಂತ ತಿಳ್ಕೊಂಡಂತೇಳಿ. ಅಂಥವ್ರಷ್ಟು ಮೂರ್ಖರು ಯಾರೂ ಇಲ್ಲ. ಇನ್ನೂ ಆಯುಷ್ಯ ಕೊಡು ನನಗೆ, ನಾನು ಇನ್ನೂ ಸಾಧನೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಬರೀ ಆಯುಷ್ಯ ಅಲ್ಲ, ಆಯುಷ್ಯದ ಸಾರ್ಥಕತೆ, ಪ್ರತಿ ದಿವಸದ ಸಾರ್ಥಕತೆ ಆಗಬೇಕು. ಎಷ್ಟು ಆಯುಷ್ಯ ಇರ್ತದೆ ಅಷ್ಟು ಆಯುಷ್ಯದ ಸಾರ್ಥಕತೆ ಆಗಬೇಕು. ಹದ್ದು 300 ವರ್ಷ ಜೀವಂತ ಇರ್ತದೆ, ಏನು ಉಪಯೋಗ? ಅಷ್ಟು ಆಯುಷ್ಯ ತಗೊಂಡೇನು ಉಪಯೋಗ? ಆದ್ದರಿಂದಾಗಿ ಆಯುಷ್ಯ ಎಷ್ಟು, ನನ್ನ ಸಫಲ ಆಯುಷ್ಯವು ಕೊಡು. ಸತ್ಯವಾನನಿಗೆ 16 ವಯಸ್ಸು ಆಯುಷ್ಯ ಇತ್ತು, ಆದರೆ ಅದನ್ನು ಸಫಲ ಮಾಡಿಕೊಂಡವನು. ಮಾರ್ಕಂಡೇಯನಿಗೆ 16 ವರ್ಷ ಆಯುಷ್ಯ ಇತ್ತು, ಆದರೆ ಆಯುಷ್ಯ ಸಫಲ ಮಾಡಿಕೊಂಡ, ದೇವರನ್ನು ಆರಾಧನೆ ಮಾಡಿ. ಆ ರೀತಿಯಾಗಿ ನಾವು ದೇವರ ಹತ್ರ ಆಯುಷ್ಯ ಕೊಡು, ಪೂರ್ಣಾಯುಷ್ಯ ಕೊಡು ಅಂತ ಕೇಳಬೇಕು. 28ನೇ ಬೇಡಿಕೆ ಜರಾಚಮೇ, ನನಗೆ ಮುಪ್ಪು ಕೊಡು ಅಂತೇಳಿ ಕೇಳ್ತಾರೆ. ಏನು ಹುತ್ತು ಬೇಡಿಕೆ? ನನ್ನ ಮುಪ್ಪು ಕೊಡು ಅಂತೇಳಿ ಅಂದ್ಕೊಂಡಂತಂದಾಗ ಏನು ಈಗ ಕೇಳ್ತೀರ ಅಂತೇಳ್ಕೊಂಡಂತಂದರೆ, ಮುಪ್ಪು ಕೊಡು ಅಂತಂದರೆ ಮುಪ್ಪು ಬರೋ ತನಕನೂ ನನ್ನನ್ನು ಜೀವಂತ ಇಡು ಅಂತ ಅರ್ಥ, ಆರೋಗ್ಯವಂತನಾಗಿಡು ಅಂತ ಅರ್ಥ. 80-90 ವರ್ಷ ಪೂರ್ಣಾಯುಷ್ಯ ಇಲ್ಲದೆ ಇದ್ರು ಈ ರೀತಿ ಅಷ್ಟಾದ ಆಯುಷ್ಯ ಕೊಡು ಅಂತಕೊಂಡಂತ ಅರ್ಥ. ಅದಕ್ಕೋಸ್ಕರವೇ ಮದುವೆ ಮಂತ್ರದಲ್ಲಿ ವಧೂವರರಿಗೆ ಒಂದು ಇದು ಮಾಡ್ತಾರೆ,
ಜರದಷ್ಟಿರ್ಯಥಾ ಸಹ. ನೀವಿಬ್ಬರು ಮುದುಕರಾಗೋ ತನಕ ಜೊತೆಗಿರ್ರಿ ಅಂತ ತಿಳ್ಕೊಂಡಂತೆ ಆಯುಷ್ಯ ಮಾಡ್ತಾರೆ. ಅಂದರೆ ದಂಪತಿಗಳು ಇಬ್ಬರೂ ಜೊತೆಯಲ್ಲಿರಿ ಅಂತ ತಿಳ್ಕೊಂಡಂತೇಳಿ ಆಯುಷ್ಯ. ಅದರಿಂದ ಜರಾಚಮೆ. ಆದರೆ ಬರೀ ಜರ ಕೊಡಬೇಡ ಪರಮಾತ್ಮ, ಅದರ ಜೊತೆಯಲ್ಲಿ ಪರಮಾತ್ಮನ ನೆನಪನ್ನು ಕೂಡ ಕೊಡು. ಮುಪ್ಪಿನ ಮುದುಕಾದರೂ ನಿನ್ನ ಸ್ಮರಣೆ ನನಗೆ ತಪ್ಪಿರಬಾರ್ದು. ಅದಕ್ಕೋಸ್ಕರವೇ ದೇವಾಲಯಕ್ಕೆ ಹೋದ್ಮೇಲೆ ಪ್ರದಕ್ಷಿಣೆ ಹಾಕಬೇಕು. ಹಾಕಿದ ಮೇಲೆ ಹಾಗೆ ಬಂದುಬಿಡೋನು, ಅಲ್ಲಿ ಕೂಡಬೇಕು, ಕಟ್ಟಿ ಮೇಲೆ ಕೂಡಬೇಕು. ಕಟ್ಟಿ ಮೇಲೋ ಕಟ್ಟಿದ್ದ ಮೆಟ್ಲ ಮೇಲೋ ಕಡೆಗೊಂದು ಸ್ವಲ್ಪ ಹೊತ್ತು ಅಲ್ಲೂ ಅಂತ ಒಂದು ಕಡೆ ಕೂಡಬೇಕು. ಕೂತು ಪ್ರಾರ್ಥನೆ ಮಾಡಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತೆ ತ್ವಸ್ಮೃತಿಶ್ಚೈವ ದೇಹಿಮೆ ಮಧುಸೂದನ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು? 3. ಅನಾಯಾಸೇನ ಮರಣಂ, ಬೆಡ್ ರಿಡನ್ ಮಾಡಬೇಡ. 6 ತಿಂಗಳು 8 ತಿಂಗಳು ಕೋಮಾದಲ್ಲಿ ಹೋಗಿ ಬೆಡ್ ಸೋರ್ಸ್ ಆಗಿ ಅದನ್ನು ಮಾಡಬೇಡ. ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಪ್ರಾಣ ಹೋಗ್ಬೇಕು. ಅದನ್ನು ಕೊಡು ಅಂತ ತಿಳ್ಕೊಂಡು ಕೇಳಬೇಕು. ಅದಕ್ಕೋಸ್ಕರವೇ ಜರಾಚಮೆ ಅಂತ ತಿಳ್ಕೊಂಡು ಕೇಳ್ತಾ ಇತ್ತು. ಅಂಥ ವಾರ್ಧಕ್ಯ ನಾನು ಕೊಡು. ಮತ್ತೇನು ಕೊಡು? ವಿನಾ ದೈನ್ಯೇನ ಜೀವನಂ, ಇನ್ನೊಬ್ಬರಿಗೆ ದೀನನ ಕೊಡು 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 ಅಂತ ತಿಳ್ಕೊಂಡಂತೆ ಅನಿಸ್ಬೇಡ. ಕಡಿ ತನಕನೂ ನನ್ನ ಕೈಯಿಂದ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ಸಾಮರ್ಥ್ಯ ನಾನು ಕೊಡು. ನಮ್ಮ ಸೊಸೆ ಅಡುಗೆ ಮಾಡಿ ಹಾಕಿಲ್ಲ, ಅವ್ರು ಅಡುಗೆ ಮಾಡಿ ಹಾಕಿಲ್ಲ, ಅವ್ರು ಊಟಕ್ಕೆ ತಂದು ಕೊಟ್ಟಿಲ್ಲ, ಇವ್ರು ತಂದು ಹಸಿವೆ ಆಗ್ಯದ, ಸಂಕಟ ಆಗ್ಯದ. ಇಲ್ಲ, ಪರಮಾತ್ಮ ಕೊನೆಯವರೆಗೂ ನಾನು ಇನ್ನೊಬ್ಬರಿಗೆ ಅಧೀನ ಆಗಬಾರ್ದು. ನನ್ನ ಕೈಯಿಂದ ನಾನೇ ಮಾಡ್ಕೊಂಡಿರುವಂತೆ ಆ ಸಾಮರ್ಥ್ಯ ಕೊಡು ನನಗೆ. ಆಮೇಲೆ ಪ್ರಾಣ ಹೋಗುವಾಗ ನಿನ್ನ ಸ್ಮರಣೆ ಕೊಡು. ಅದಕ್ಕೇನು ಗುಡಿಗೆ ಹೋದ್ಮೇಲೆ ಕೂಡಬೇಕು ಅಂತಂದು ಇದ್ರ ಸಲುವಾಗಿ ಹೇಳಾರ. ಈ ರೀತಿ ಅಂತೆ ನಾರಾಯಣ ಸ್ಮರಣಂ ಅಂತಕೊಂಡಂತಾರೆ. ಅಂತೆ ನಾರಾಯಣ ಸ್ಮೃತಿ, ನಿನ್ನ ಸ್ಮರಣ ಕೊಡು ನನಗೆ ಅಂತೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಅದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಜಶ್ಚಮೆ ಸಹಶ್ಚಮೆ ಆಯುಶ್ಚಮೆ ಜರಾಚಮೆ. ಆ ನಂತರ ಆತ್ಮಾಚಮೆ, ನನಗೆ ಜೀವ ಕೊಡು ಅಂತಕೊಂಡಂತ ಹೇಳ್ತಾರೆ. ಇದೇನು ಹುಚ್ಚು ಜೀವ ಕೊಟ್ಟ ಅಂತಕೊಂಡಂತೇಳಿ ಕೇಳಿಕತ್ತೀವಲ್ಲ. ಜೀವ ಅಲ್ಲ, ಜೀವನದ ಸಾರ್ಥಕ್ಯ ಕೊಡು. ಜೀವನದ ಸಫಲತೆ ಸಾಧನೆಯಲ್ಲಿದೆ. ಜೀವನದ ಸಫಲತೆ ಮೋಕ್ಷ ಪಡೆಯೋದರಲ್ಲಿದೆ. ಬ್ರಹ್ಮದೇವರು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದು ಮೋಕ್ಷ ಪಡೆಯೋದಕ್ಕೋಸ್ಕರ ಮನುಷ್ಯರನ್ನಾಗಿ ಮಾಡಿದ್ದಾನೆ. ಬ್ರಹ್ಮದೇವರು ಮೊದಲು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದರು, ಪಶುಗಳನ್ನು ಸೃಷ್ಟಿ ಮಾಡಿದರು, ಪಕ್ಷಿಗಳನ್ನು, ಸರೀಸೃಪಗಳನ್ನು, ಗಿಡಗಳನ್ನು, ಕೊನೆಗೆ ಅಸುರರನ್ನು, ಪಿಶಾಚಿಗಳನ್ನು, ಯಕ್ಷರನ್ನು. ಅವ್ರಿಗೇನು ತೃಪ್ತಿ ಆಗಲಿಲ್ಲ. ತೈಸ್ತೈಹಿ ಆ ಎಲ್ಲ ಸೃಷ್ಟಿ ಮಾಡಿ ಅತೃಪ್ತ ಹೃದಯ. ಕೊನೆಗೆ ತಮ್ಮ ಆಪವ ಪ್ರಜಾಪತಿ ಅಂತಕ್ಕಂಥ ದೇಹವನ್ನು 2 ಭಾಗ ಮಾಡಿ ಬಲಭಾಗದಿಂದ ಪುರುಷ ಮನುಷ್ಯನನ್ನು, ಎಡಭಾಗದಿಂದ ಸ್ತ್ರೀ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಆಗ ಅವನಿಗೆ ತೃಪ್ತಿ ಆಯಿತಂತೆ. ಓ, ಮನುಷ್ಯರಿಗೆ ಬುದ್ಧಿ ಕೊಟ್ಟಿದ್ದೇನೆ, ಆಲೋಚನಾ ಶಕ್ತಿ ಕೊಟ್ಟಿದ್ದೇನೆ, ಚಿತ್ತ ಚೇತ ಮನಸ್ಸು ಎಲ್ಲ ಕೊಟ್ಟಿದ್ದೇನೆ. ಆದ್ದರಿಂದಾಗಿ ಇವರು ಶ್ರವಣ ಮಾಡಿ ಅಧ್ಯಯನ ಮಾಡಿ ಪರಮಾತ್ಮನನ್ನು ಕಾಣ್ತಾರೆ ಇವರು ಅಂತ ಕೊಂಡ್ರೆ. ಬ್ರಹ್ಮಾವಬೋಧ ಧಿಷಣಂ ಮುದಂ ಆಪದೇವ. ಬ್ರಹ್ಮದೇವರ ಪರಮಾತ್ಮನನ್ನು ಕಾಣುವ ಬುದ್ಧಿ ಕೊಟ್ಟೇನೆ ಇವರಿಗೆ. ಆದ್ದರಿಂದ ಈ ಮನುಷ್ಯ ಜನ್ಮ ಸಾರ್ಥಕತೆ ಅಂತ ತಿಳ್ಕೊಂಡಂತೇಳಿ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಬ್ರಹ್ಮದೇವರು ಸಂತೋಷದಿಂದ ಕುಣಿದ್ರಂತೆ. ನಾವು ಜನ್ಮ ಹಾಳು ಮಾಡ್ಕೊಳ್ತಿದ್ವಿ. ದುಡ್ಡು, ಅದು ತಿನ್ನು ಇದು ತಿನ್ನು, ಏನೋ ನೋಡು, ಏನೋ ಹರಟಿ ಹೊಡಿ, ಏನೋ ಬೈ, ಇನ್ನೊಬ್ಬರು ನಿಂದ ಮಾಡಿ ಅಳ್ಕೋತ ಕೊಡು. ಹಳ್ಳಿಗೆ ಸಲುವಾಗಿ ದೇವರು ಮನುಷ್ಯ ಜನ್ಮ ಕೊಟ್ಟಿಲ್ಲ. ಸಂತೋಷದಿಂದ ನಗ್ತಾ ನಗ್ತಾ ಪರಮಾತ್ಮನನ್ನು ಸ್ತೋತ್ರ ಮಾಡೋದಕ್ಕೋಸ್ಕರ ಪರಮಾತ್ಮ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ.
ಆತ್ಮಾಚಮೆ. ಇನ್ನೊಂದು ಆತ್ಮ ಶಬ್ದಕ್ಕೆ ಸ್ವಭಾವ ಅಂತ ತಿಳ್ಕೊಂಡಂತ ಹೆಸರು. ಪರಮಾತ್ಮ ಒಳ್ಳೆಯ ಸ್ವಭಾವವನ್ನು ಕೊಡು. ಆತ್ಮ ಶಬ್ದಕ್ಕೆ ಧೈರ್ಯ ಅಂತ ಇನ್ನೊಂದು ಹೆಸರಿದೆ, ಅರ್ಥ ಇದೆ. ಆತ್ಮ ಅಂದರೆ ಪರಮಾತ್ಮನ ಅನುಗ್ರಹ ಅಂತ ಹೆಸರು. ಇದನ್ನು ಕೊಡುವಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅದಕ್ಕೆ ಕೋಶ ಇದೆ. ಆತ್ಮ ಯತ್ನೆ ಧೃತೌ ಜೀವೆ ಸ್ವಭಾವೇ ಪರಮಾತ್ಮನೇ ಅಂತ ತಿಳ್ಕೊಂಡು ಅಂಥೇಳಿ ಧೈರ್ಯ, ಒಳ್ಳೆಯ ಸ್ವಭಾವ, ಸಾಕಷ್ಟು ಪ್ರಯತ್ನ ಮತ್ತು ಪರಮಾತ್ಮ ಅನುಗ್ರಹ, ಇಷ್ಟು ಅರ್ಥ ಆತ್ಮ ಶಬ್ದಕ್ಕಿವೆ. ಆತ್ಮ ಯತ್ನೆ ಧೃತೌ ಜೀವೆ ಸ್ವಭಾವೇ ಪರಮಾತ್ಮನೇ ಇತಿ ಕೋಶ. ಈ ರೀತಿಯಾಗಿ ಸಂಸ್ಕೃತ ಕೋಶ ಇದೆ. ಇದೆಲ್ಲವನ್ನು ಕೊಡುವಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನೇ ಕೇಳ್ತಾ ಇದ್ದಾರೆ. ಆತ್ಮಾಚಮೆ. ಆನಂತರ ತನುಶ್ಚಮೆ, ನನಗೆ ಉತ್ತಮ ಜನ್ಮ ಕೊಡು. ಸುಮ್ಮನೆ ಎಲ್ಲೋ ಬಡವರ ಮನೆಯೊಳಗೆ, ಸರಿ ಕುಡಿಯೋರ ಮನೆಯೊಳಗೆ, ಅಧಾರ್ಮಿಕರ ಮನೆಯೊಳಗೆ, ಕೆರಾ ಫುಟ್ಪಾತ್ ಅಥವಾ ದುಷ್ಟರ ಮನೆಯೊಳಗೆ ಜನ್ಮ ಕೊಡಬೇಡ. ಸಾಧನೆ ಮಾಡಿಸು. ಈ ಜೀವನದಲ್ಲಿ ಸಾಧನೆ ಪೂರ್ತಿಯಾಗದೇ ಇದ್ದರೆ ಒಳ್ಳೆ ಸ್ಥಿತಿವಂತರು ಧರ್ಮಕರ ಮನೆಯಲ್ಲಿ ಜನ್ಮ ಕೊಡು. ಏನಪ್ಪ ಈಗ ಕೇಳಿಕತ್ತಿ ಅಂದರೆ ನೀನೇ ಹೇಳಿದ್ದೆಲ್ಲೋ ಪರಮಾತ್ಮ ಭಗವದ್ಗೀತಾದಲ್ಲಿ ಹೇಳಿಲ್ಲ. ನೀನು ಏನು ಹೇಳಿದ್ದು ಹೇಳು? ನಾವು ಪರಮಾತ್ಮನ ಕೇಳಬೇಕೇನು? ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಅರ್ಜುನ, ಚಿಂತೆ ಮಾಡಬೇಡಪ್ಪ. ಈ ಜನ್ಮದಲ್ಲಿ ನಿನ್ನ ಸಾಧನೆ ಪೂರ್ತಿ ಆಗದೇ ಇದ್ದರೆ ಅಯ್ಯೋ ವ್ಯರ್ಥ ಜೀವನ ಅಂತ ಅನ್ಬೇಡ. ಮುಂದೆ ಮತ್ತೆ ಸಾಧನೆ ಮುಂದುವರಿಸೋದಕ್ಕೋಸ್ಕರ ಒಳ್ಳೆ ಪವಿತ್ರರಾದ, ಧಾರ್ಮಿಕರಾದ, ಮಡಿ ಮೇಲ್ಗೆ ಮಾಡ್ತಕ್ಕಂಥವರ, ಈಗಿನ ಹುಡುಗರು ಹೇಳಿದ್ರೆ ಅದು ಬೇಡ ಬೇಡ ಅಂತಂದಿರ್ತಾರೆ. ಅತ್ಯಂತ ಪವಿತ್ರವಾದ, ಅದರ ಜೊತೆಗೆ ಸಿರಿವಂತಿಕೆ, ಧಾರ್ಮಿಕತೆ ಜೊತೆ ಸಿರಿವಂತಿಕೆ, ಇದು ಭಾಳ ಕಡಿಮೆ ಜನರಿಗೆ ಸಿಗ್ತದೆ. ಆದರೆ ದೇವರು ಕೊಡ್ತಾನೆ ನಿಶ್ಚಿತ. ತನ್ನ ನಂಬಿದಂಥವನನ್ನು ಅವರನ್ನು ಭಿಕ್ಷೆ ಬೇಡಲಿಕ್ಕೆ ಹಚ್ಚೋದಿಲ್ಲ ಅವನು ಪರಮಾತ್ಮ. ಆದ್ದರಿಂದಾಗಿ ತನುಶ್ಚಮೆ, ಸಾಧನೆ ಕೊಡು. ಆದರೆ ಸಾಧನೆ ಮಾಡುವಾಗ ಅಯ್ಯೋ ಅಪ್ಪ ಯಾವಾಗ ಏಕಾದಶಿ ಮುಗಿದೀತೋ, ಏಕಾದಶಿ ಉಪವಾಸ ಮಾಡಲಿಕ್ಕೆ ದ್ವಾದಶಿ ಯಾವಾಗ ಬಂದೀತೋ, 15 ದಿನ ಶಾಖವ್ರತ ಆದ ಕ್ಷಣಕ್ಕೇನೆ ಇನ್ನೂ 15 ದಿನ ಯಾವಾಗ ಮುಗೀತದ, ಯಾವಾಗ ಮೆಂತೆ ಮೆಣಸಿನಕಾಯಿ ಹಾಕ್ಕೊಂಡು ಅವಲಕ್ಕಿ ತಿಂದೇನು ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಸಾಧನೆ ಬೇಕಾಗಿಲ್ಲ. ಸಾಧನೆ ಮಾಡುವಾಗ ಶರ್ಮಚಮೆ, ನನಗೆ ಸುಖ ಆಗುವಂತ ಸಾಧನೆ ಮಾಡ್ತಾರೆ, ನನಗೆ ಸುಖ ಅಂತ ಅನ್ನಿಸ್ಬೇಕು. 2 ಏಕಾದಶಿ ಮಾಡಿದ್ರು ಆನಂದ ಆಗಿರಬೇಕು. ಸಾಧನೆಯಲ್ಲಿಯೂ ಆನಂದವನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ತಾ ಇದ್ದಾರೆ. ಶರ್ಮಚಮೆ. ಆನಂತರ ವರಮಚಮೆ, ನನ್ನ ಕವಚ ಕೊಡು ಪರಮಾತ್ಮ, ನನಗೆ ರಕ್ಷಣೆ ಕೊಡು. ಯಾವ ಕವಚಪ್ಪ? ಯಾವ ಕವಚ ಅಂದರೆ ಪರಮಾತ್ಮ ಕವಚ. ಪರಮಾತ್ಮನೇ ನಮ್ಮ ಕವಚ. ಅದಕ್ಕೆ ನಮ್ಮಲ್ಲಿ ಶ್ಲೋಕ ಇದೆ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣವು. 8 ದಿವಸದಿಂದ ಈ ಕಥೆ ಹೇಳಿ ನಾನು ರಿಪೀಟ್ ಮಾಡೋದಿಲ್ಲ. ಯಾದವಾರರಿಗೆ ಅನುಭವ ಬಂತು. ಪರಮಾತ್ಮ ನಮಗೆ ಕವಚದಂತೆ ಯಾವಾಗಲೂ ಇದ್ದಾನೆ. ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಮಾಡಿಕೊಂಡಾಗ ಇಂದ್ರನಿಗೆ ಅವರು ನಾರಾಯಣ ವರ್ಮ, ಅದಕ್ಕೆ ನಾರಾಯಣ ಕವಚ ಅಂತ ಹೆಸರು, ಅದನ್ನು ಉಪದೇಶ ಮಾಡ್ತಾರೆ. ಪರಮಾತ್ಮ ನೆಲದ ಮೇಲಿದ್ದಾಗ ಇಂಥ ರೂಪದ ಪರಮಾತ್ಮ ಸಂರಕ್ಷಣೆ ಮಾಡಲಿ, ಆಕಾಶದಲ್ಲಿದ್ದಾಗ ಇಂಥ ರೂಪ ಪರಮಾತ್ಮ ರಕ್ಷಣೆ ಮಾಡಲಿ, ಊಟ ಕೂತಾಗ, ಮಲ್ಕೊಂಡಾಗ, ನಡೆದಾಡುವಾಗ, ಈಗ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ರಕ್ಷಣೆಯನ್ನು ಕೇಳ್ತಾ ಇದಕ್ಕೆ ನಾರಾಯಣ ಕವಚ ಅಂತಂತಾರೆ. ದಿನಾಲು ನಾರಾಯಣ ಕವಚ ಹೇಳ್ತಾ ಇದ್ರೆ
ಆ ಮನುಷ್ಯನ ಶರೀರವೇ ಅದ್ಭುತವಾದ ರೀತಿಯಲ್ಲಿ ಸಾಮರ್ಥ್ಯವುಳ್ಳದ್ದಾಗ್ತದೆ. ಯಾವಾಗ ವಿಶ್ವರೂಪಾಚಾರ್ಯರನ್ನು ಅವರು ಅನ್ಯಾಯ ಮಾಡಿದ್ರು ಅಂತೇಳಿ ಇಂದ್ರ ಕೊಂದ, ಆಗ ಇಂದ್ರನ ಕೊಲ್ಕಂತಕ್ಕಂಥ ಮಗ ಬೇಕು ಅಂತ ತಿಳ್ಕೊಂಡು ಅಂತೇಳಿ ತ್ವಷ್ಟ ತಪಸ್ ಮಾಡಿದ. ತಪಸ್ ಮಾಡಿ ಇಂದ್ರನ ಕೊಲ್ತಕ್ಕಂಥ ಮಗ ಬೇಕು, ಅವನಿಗೊಬ್ಬ ಮಗ ಹುಟ್ಟಿದ, ವೃತ್ರಾಸುರ ಅಂತ ತಿಳ್ಕೊಂಡು. ವೃತ್ರಾಸುರ ಅಂತ ಅವನ ಹೆಸರು. ಅವ ಏನು ಮಾಡಿದ, ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿದ, ನನಗೆ ದೇವತೆಗಳ ಯಾವ ಆಯುಧಗಳಿಂದಲೂ ಮರಣ ಬೇಡ ಅಂತ ತಿಳ್ಕೊಂಡು ಕೇಳಿದ. ಮತ್ತು ಒಣ ಆಯುಧದಿಂದ ಮರಣ ಬೇಡ, ಹಸಿ ಆಯುಧದಿಂದ ಮರಣ ಬೇಡ, ಹೀಗೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನಿಟ್ಟ. ಆಗ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು. ವೃತ್ರಾಸುರ ತ್ರಾಸು ಕೊಡ್ಲಿಕ್ಕತ್ತಾನ, ಹೊಡಿಬೇಕು ಅಂದರೆ ನೀವು ವರ ಕೊಟ್ಟಿರಿ, ನಮ್ಮ ಯಾವ ಆಯುಧ ನಮ್ಗೆ ಉಪಯೋಗ ಬೀಳಂಗೆ ಇಲ್ಲ, ಏನು ಮಾಡೋಣ ನಾವು ಅಂತ ತಿಳ್ಕೊಂಡು ಕೇಳಿದ. ಆಗ ಬ್ರಹ್ಮದೇವರು ಹೇಳ್ತಾರೆ, ಹೋಗಿ ದಧೀಚ ಋಷಿಗಳ ಹತ್ರ ಹೋಗ್ರಿ ಅಂತ ತಿಳ್ಕೊಂಡು. ಅವರು ನಾರಾಯಣ ವರ್ಮವನ್ನು ತಪ್ಪದೇ ದಿನಕ್ಕೆ 3 ಸಲ ಹೇಳಿ ಸಿದ್ಧಿ ಮಾಡಿಕೊಂಡಿದ್ದಾರೆ. ಕೋಟಿ ಸಲ ನಾರಾಯಣ ವರ್ಮ ಹೇಳಿದ್ದಾರೆ. ಹೀಗಾಗಿ ಅವರ ಮೂಳೆಗಳು ವಜ್ರಕ್ಕಿಂತ ಗಟ್ಟಿಯಾಗಿವೆ. ಆ ಮೂಳೆಯಿಂದ ಅವರ ಗಟ್ಟಿ ಮೂರೆ ಬೆನ್ನೂರಿ ಮೂಳೆ, ಆ ಮೂಳೆಯಿಂದ ವಜ್ರಾಯುಧವನ್ನು ತಯಾರಿಸುವಂತೆ ತಿಳ್ಕೊಂಡಂತೆ ದೇವತೆಗಳನ್ನು ದಧೀಚ ಋಷಿಗಳಿಗೆ ಪ್ರಾಣ ಬಿಡಿ, ನಿಮ್ಮ ಮೂಳೆ ಬೇಕು ಅಂತ ತಿಳ್ಕೊಂಡಂತೇಳಿ ದಧೀಚ ಋಷಿಗಳು ತಮ್ಮ ಶರೀರವನ್ನೇ ದಾನ ಮಾಡಿದರು. ಅದರಿಂದ ಇಂದ್ರ ವಜ್ರಾಯುಧವನ್ನು ಮಾಡಿ ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ. ಅಂದರೆ ನಾರಾಯಣನ ನನ್ನ ರಕ್ಷಕನಾಗಿರು ಅಂತ ತಿಳ್ಕೊಂಡಂಥೇಳಿ ಏನೊಂದು ಸ್ತೋತ್ರ ಇದೆ, ನಾರಾಯಣ ವರಮ ಅಂತ ತಿಳ್ಕೊಂಡಂತ ಹೇಳ್ತಾರೆ. ದಿನಾಲು ಹೇಳಿ. ನಾವು 8 ವರ್ಷ ಇದ್ದಾಗಿನಿಂದ ನಮ್ಮ ಅಪ್ಪ ನಮಗೆ ಪ್ರಾಕ್ಟೀಸ್ ಮಾಡಿಸೋದು ದಿನ ಹೇಳಲಿಕ್ಕೆ. ಆವತ್ತಿನಿಂದ ಇವತ್ತಿನ ಬಿಡದೆ ನಾವು ಹೇಳ್ತೇವೆ, ನಾರಾಯಣ ವರ್ಮ, ನಾರಾಯಣ ಕವಚ ಸಂರಕ್ಷಣೆ ಮಾಡುವಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ನನಗೆ ವರ್ಮ ಚಮೆ 32, ಇನ್ನೂ ಈ ಅನುವಾಕ ಮುಗಿಯಲಿಲ್ಲ, 1 ಗಂಟೆ ಮೇಲೆ ಹೆಚ್ಚಾಯಿತು ಟೈಮ್. ಉಳಿದ ಬೇಡಿಕೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಎಷ್ಟು ಭಗವಂತನ ಹತ್ರ ಏನು ಬೇಡಬೇಕು ಅಂತ ಅನ್ನೋದನ್ನು ನಮಗೆ ಶಾಸ್ತ್ರ ಕಲಿಸಿಕೊಡ್ತಾ ಇದೆ. ಬರೀ ಬೇಡಬೇಕು ಅಂತ ಅರ್ಥಲ್ಲ, ಇದ್ರ ಜೊತೆಗೆ ಅನುಸಂಧಾನ ಇರಬೇಕು. ಇದೆಲ್ಲ ನೀನೇ ಕೊಡ್ತಕ್ಕಂಥವನು, ನಿನ್ನ ಹೊರತು ಬೇರೆ ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ? ನೀನು ಸ್ವತಂತ್ರ. ನಿನ್ನ ಇಚ್ಛೆ ಇದ್ದರೆ ಎಲ್ಲವೂ ಸಿಗ್ತದೆ, ನಿನ್ನ ಇಚ್ಛೆ ಇಲ್ಲದೆ ಇದ್ದರೆ ಏನೂ ಸಿಕ್ಕೋದಿಲ್ಲ. ಮಹಾಲಕ್ಷ್ಮಿ ಕೂಡ ಹೇಳ್ತಾಳೆ, ಪರಮಾತ್ಮನ ಅನುಗ್ರಹ ಇದ್ದಿದ್ದಿಲ್ಲ ನಾನು ಹುಲ್ಲಿನಕ್ಕಿಂತ ಕೊನೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಪರಮಾತ್ಮ ರಾಮಚಂದ್ರ ಮಹಾಮಹಿಮ, ಸರ್ವೋತ್ತಮ, ಸಾಧನೆಗೆ ಬೇಕಾಗಿರ್ತಕ್ಕಂಥ ಇವೆಲ್ಲ ಅನುಕೂಲತೆಗಳನ್ನು ಕೊಡುವಂತ ತಿಳ್ಕೊಂಡಂತೇಳಿ ಕೇಳ್ತಾ ಇದ್ದಾರೆ. ಇನ್ನು ಬೇಡಿಕೆಗಳು ಯಾವಿವೆ ಅಂತ ಅನ್ನೋದನ್ನು ಮುಂದುವರಿಯೋಣ, ಅವೆಲ್ಲವನ್ನು ಕೇಳೋಣ, ತಪ್ಪದೇ ಕೇಳಿ. ಆದ್ದರಿಂದಾಗಿ ಎಲ್ಲರಿಗೂ ನಂದು, ಎಲ್ಲ ಪುರುಷರಿಗೆ ನನ್ನೊಂದು ಪ್ರಾರ್ಥನೆ ಇದೆ, ಎಲ್ಲರೂ ರುದ್ರ ಮಂತ್ರ ಕಲಿಯಿರಿ, ರುದ್ರ ನಮಕ ಚಮಕ ಅಭ್ಯಾಸ ಮಾಡಿ. 15ರಿಂದ 20 ನಿಮಿಷ ಹಿಡಿತದೆ ಪ್ರಾಕ್ಟೀಸ್ ಆದಮೇಲೆ ಹೇಳೋದಕ್ಕೋಸ್ಕರ. ಆದರೆ ಅದರಷ್ಟು ಶ್ರೇಷ್ಠವಾದ ಮಂತ್ರ ಬಹಳ ಅಪರೂಪ. ಹಾಗಾದರೆ ನಮ್ಮ ಹೆಣ್ಮಕ್ಳಿಗೆ ಏನು ಮಾಡಂತೀರಿ? ನಿಮ್ಮ ಗಂಡಂದ ಕಡೆಯಿಂದ ಹೇಳಿ ಕೇಳ್ರಿ. ನಮ್ಮ ಶಾಸ್ತ್ರದಲ್ಲಿ ಏನು ನಿಯಮ ಇದೆ ಅಂತಕೊಂಡಂತಂದರೆ, ಹೇಳಿದರೆ ಎಷ್ಟು ಪುಣ್ಯ ಇದೆ, ಏಕಾಗ್ರತೆಯಿಂದ ಕೇಳಿದರೂ ಅಷ್ಟೇ ಪುಣ್ಯ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ಸ್ತೋತ್ರದ ಕೊನೆಯಲ್ಲಿ ಬರ್ತದೆ, ಯಃ ಪಠೇತ್ ಯಃ ಶ್ರೋತ್ ಶ್ರಾವಯೇತ್ ಯಃ ಶ್ರವಣಂ ಕ್ರಿಯಾತ್
ಯಾವನು ಕೇಳ್ತಾನೆ ಅವನಿಗೂ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆದ್ದರಿಂದ ಗಂಡಸರು ಕಡೆಯಿಂದ ಹೇಳಿಸ್ರಿ, ನೀವು ಕೂತು ಕೇಳ್ರಿ. ಜೀವನ ಸುಖಮಯವಾಗ್ತದೆ, ಆರೋಗ್ಯ ಬರ್ತದೆ, ಸಂಪತ್ತಿ ಬರ್ತದೆ, ದೇವರ ಅನುಗ್ರಹ ಆಗ್ತದೆ, ಸಾಧನೆ ಆಗ್ತದೆ, ನಮ್ಮ ಜೀವನ ಸಫಲ ಆಗ್ತದೆ. ಉಳಿದದ್ದು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.